ಕಳೆದ ವಾರ ನಾವು ಸೊಲೊಮೋನನ ದೇವಾಲಯ ಪ್ರತಿಷ್ಠೆಯ ಬಗ್ಗೆ ನೋಡಿದ್ವಿ. ಎಷ್ಟು ಅದ್ಭುತವಾಗಿ ಅವನು ದೇವಾಲಯವನ್ನು ಕಟ್ಟಿ ದೇವರ ನಾಮ ಮಹಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ಬರೀ ಯಹೂದ್ಯರಿಗೋಸ್ಕರ ಅಲ್ಲ, ಅನ್ಯ ಜನರು ಕೂಡ ಬಂದು ಆರಾಧನೆ ಮಾಡಲಿಕ್ಕೆ, ಪ್ರಾರ್ಥನೆ ಮಾಡಲಿಕ್ಕೆ, ದೇವರಿಂದ ಕೃಪೆಯನ್ನು ಆಶೀರ್ವಾದವನ್ನು ಪಡ್ಕೊಳ್ಳೋದಕ್ಕೆ ಒಂದು ಭವ್ಯವಾದ ಒಂದು ಆಲಯವನ್ನು ಕಟ್ಟಿಸಿದ. ಅವನು ಮಾಡಿದಂಥ ಒಂದು ಒಳ್ಳೆಯ ಕಾರ್ಯ ಅವನ ಜೀವನದಲ್ಲಿ ದೇವಾಲಯ ಕಟ್ಟಿಸಿದ್ದೆ ಎಂಬುದಾಗಿ ನಾವು ನೋಡಿದ್ವಿ. ಮತ್ತೆ ಹೋದ ವಾರ ನಾನು ಹೇಳಿದ್ದೆ, ಇವರು ಮಾಡಿದ ಒಂದು ತಪ್ಪಿನಿಂದಾಗಿ ದೇಶ ಎರಡು ಭಾಗಗಳಲ್ಲಿ ಇದು ಇಸ್ರಾಯೇಲ್ ದೇಶ ಪೂರ್ತಿ, ಇದು ಮಧ್ಯದಾರ ಸಮುದ್ರ ಅಂತ ಹೇಳ್ತಾರೆ, ಇದು ಗಲಿಲೆಯ ಸಮುದ್ರ, ಮತ್ತೆ ಇದು ಮೃತ್ಯು ಸಾಗರ ಅಂತ ಹೇಳ್ತಾರೆ, ಇದು ಯೋರ್ದಾನ್ ನದಿ. ಸೊ ಒಂದೇ ದೇಶವಾಗಿದ್ದು ಮೂರು ರಾಜರು ಆಳ್ವಿಕೆ ಮಾಡಿದ್ರು ಪೂರ್ತಿ ದೇಶವನ್ನ. ಮೊದಲು ಸೌಲ, ಆಮೇಲೆ ದಾವೀದ, ಆಮೇಲೆ ಸೊಲೊಮೋನ. 40 ವರ್ಷಗಳು ಅವರು ಈ ದೇಶವನ್ನು ಪರಿಪಾಲನೆ ಮಾಡಿದ್ರು. ಆದರೆ ಸೊಲೊಮೋನನ ಪಾಪದಿಂದಾಗಿ, ಅವನ ತಪ್ಪಿನಿಂದಾಗಿ ಇದು ಇಸ್ರಾಯೇಲ್, ಇದು ಯಹೂದ ದೇಶವಾಗಿ ಎರಡಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಇದು ಚರಿತ್ರೆ. ಸೊ ಅಸ್ಸೀರಿಯರು ಬಂದು ಇಸ್ರಾಯೇಲ್ ದೇಶದ ಮೇಲೆ ದಾಳಿ ಮಾಡಿ ಅವರ ದೇವರುಗಳನ್ನು, ಅವರ ದೇವತೆಗಳನ್ನು ಈ ಒಂದು ಇಸ್ರಾಯೇಲ್ ಪ್ರಾಂತ್ಯದಲ್ಲಿ ಆರಾಧಿಸುವಂತೆ ದೇವಸ್ಥಾನಗಳನ್ನು ಕಟ್ಟಿಸಿ ಇಡೀ ಇಸ್ರಾಯೇಲ್ ದೇಶವು ಅನ್ಯ ಜನರಾಗುವಂತೆ ಮಾಡ. ಮತ್ತೆ ಇದನ್ನ ಬಾಬಿಲಿನವರು ಬಂದು ಯಹೂದ ದೇಶವನ್ನ ಆಳ್ವಿಕೆ ಮಾಡಿದ್ರೆ ಎಂಬುದಾಗಿ, ಈ ಒಂದು ಸೊಲೊಮೋನನ ಕಟ್ಟಿದಂಥ ದೇವಾಲಯವನ್ನು ನಾಶ ಮಾಡಿದ್ರೆ ಎಂಬುದಾಗಿ, ಇಲ್ಲಿಂದ ಮತ್ತೆ ದಾನಿಯೇಲ, ಅವನ ಫ್ರೆಂಡ್, ಅವನ ಸ್ನೇಹಿತರು, ಇವನ್ನೆಲ್ಲ ಸರಿಯಾಗಿ ಕರ್ಕೊಂಡೋಗಿದ್ದೆಲ್ಲ ಈ ಒಂದು ಪ್ರಾಂತ್ಯದಿಂದ ಎಂಬುದಾಗಿ ನಾವು ನೋಡ್ತೇವೆ. ಸೊ ದಿನೇ ದಿನೇ ಇವೆಲ್ಲವೂ ಕೂಡ ಅನ್ಯ ಜನರಿಂದ ನಾಶವಾಗ್ತಾ ಬಂತು. ಇದಕ್ಕೆಲ್ಲ ಕಾರಣ ಏನು? ಇದಕ್ಕೆಲ್ಲ ಕಾರಣ ಏನು ಅಂದ್ರೆ, ಇವತ್ತು ದೇವರನ್ನ ಆರಾಧನೆ ಮಾಡಲಿಕ್ಕೆ ಇರ್ಬೇಕಾದಂಥ ಆಲಯ, ದೇವರ ನಾಮ ಮಹಿಮೆಗೋಸ್ಕರ ಇರ್ಬೇಕಾಗಿರೋ ಈ ದೇಶ ಯಾವಾಗ ಅವರು ಆ ದೇವರನ್ನ ಬಿಟ್ಟರು, ಮತ್ತೆ ಅನ್ಯ ದೇವರನ್ನ ಆರಾಧನೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಆಗ ದೇವರು ಈ ದೇವರ ಮಕ್ಕಳನ್ನ, ದೇಶವನ್ನ ಅನ್ಯ ಜನರ ಕೈಗೆ ಒಪ್ಪಿಸಿಕೊಟ್ಟಿರುವುದಾಗಿ ನಾವು ನೋಡ್ತೇವೆ. ಸೊ ಇದನ್ನ ವಿವರವಾಗಿ ನಾವು ನೋಡೋಣ. ಅಂಶ ಬಂದು ಸೊಲೊಮೋನನ ಪಾಪದ ಫಲ ಅಂತ 1 ಅರಸು 11ನೇ ಅಧ್ಯಾಯ 1ರಿಂದ 13 ವಚನ ತನಕ ನೋಡ್ತಾ ಇದ್ದೀವಿ. ದಯಮಾಡಿ ಗಮನವಿಟ್ಟು ಕೇಳಿ. ದೇವರು ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡುವವರಾಗಿದ್ದಾರೆ. ಇದು ಸೊಲೊಮೋನನ ಜೀವಿತದಲ್ಲಿ ನಡೆದಿರೋದು, ಆದರೆ ನಮ್ಮ ಜೀವಿತದಲ್ಲೂ ಕೂಡ ಇದು ನಡೆಯುತ್ತಂತಾನೆ ದೇವರು ಇದರಲ್ಲಿ ಬರೆಸಿರುವಂಥದ್ದು, ನಮ್ಮ ಸಂಗಡ ಮಾತನಾಡ್ತಿರುವಂಥದ್ದು. ಸೊ ಪರಿಚಯದಲ್ಲಿ ನಾವು ನೋಡುವಾಗ ದೇವರಿಗೆ ಇಷ್ಟ ಇದ್ದಿರುವಂಥದ್ದು ಏನು ಅಂತ ಹೇಳಿದ್ರೆ ವಿಗ್ರಹಾರಾಧನೆ. ಏನು? ವಿಗ್ರಹಾರಾಧನೆ ದೇವರಿಗೆ ತುಂಬಾ ಇಷ್ಟ ಇರೋದು. ಕಾರಣ ಅಂದ್ರೆ ವಿಗ್ರಹಾರಾಧನೆ ಮಾಡ್ತಿದ್ಯಾ ಅಂದ್ರೆ ದೇವರ ಸ್ಥಾನವನ್ನ ಆ ವಿಗ್ರಹ ಬಿಟ್ಕೊಡ್ತಿದ್ಯಾ ಅಂತ ಅರ್ಥ. ದೇವರ ಸ್ಥಾನವನ್ನ ಆ ವಿಗ್ರಹಕ್ಕೆ ಬಿಟ್ಟುಕೊಡ್ತಿದ್ಯಾ ಅಂತ ಹೇಳ್ಬೋದು. ಹಾಗಾಗಿನೇ ಅದು ದೇವರ ದೃಷ್ಟಿಯಲ್ಲಿ ಆತ್ಮಿಕ ವ್ಯಭಿಚಾರ ಅಂತ ಹೇಳ್ಬಿಟ್ಟು ನಾವು ನೋಡ್ತೇವೆ. ಸೊ ಇಲ್ಲಿ ದೇವರು ಕೆಲವು ವಿಷಯಗಳನ್ನ ಹೇಳಿದ್ದಾರೆ. ಪರಿಚಯದಲ್ಲಿ ಒಂದು 3 ವಿಷಯಗಳನ್ನ ನಾವು ನೋಡುವಾಗ ಯಾರಾದ್ರೂ ಒಂದು ಜೋರಾಗಿ ಓದೋಣ. ವಿಮೋಚನೆ ಕಾಂಡ 20ನೇ ಅಧ್ಯಾಯ 3ರಿಂದ 5ನೇ ವಚನ. ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು, ಯಾವ ಮೂರ್ತಿಯನ್ನು ಮಾಡಿಕೊಳ್ಳಬಾರದು, ಆಕಾಶದಾಗಲಿ ಭೂಮಿಯನ್ನಾಗಲಿ ಭೂಮಿಯ ಕೆಳಗಿನ ನೀರಿನಾಗಲಿ ಇರುವ ಯಾವುದಾದರ ರೂಪವನ್ನು ಮಾಡಿಕೊಳ್ಳಬಾರದು, ಅವುಗಳಿಗೆ ಅಡ್ಡ ಬೀಳಲೂಬಾರದು, ಪೂಜೆ ಮಾಡಲೂಬಾರದು. ನಿನ್ನ ದೇವರಾದ ಯೆಹೋವನೇ ನೆಂಬ ನಾನು ನಿನಗೆ ಸಲ್ಲತಕ್ಕ ಗೌರವವನ್ನು
ಮತ್ತೊಬ್ಬನಿಗೆ ಸಲ್ಲ ಕೂಡಿಸಿದವನಾದ್ದರಿಂದ ನನ್ನನ್ನು ದೂಷಿಸುವವರ ವಿಷಯದಲ್ಲಿ ತಂದೆಗಳ ದೋಷಫಲವನ್ನು ಮಕ್ಕಳ ಮೇಲೆ 3-4 ತಲೆಯವರೆಗೂ ಬರಮಾಡುವವನಾಗಿಯೂ ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಗೊಳ್ಳುವವರಿಗೂ 1000 ತಲೆಗಳವರೆಗೆ ದಯೆ ತೋರಿಸುವವನಾಗಿಯೂ ಇದ್ದೇನೆ. ಸೊ ಇಲ್ಲಿ ನಾವು ನೋಡ್ತಿರುವಂಥದ್ದು ದೇವರು ಹೇಳ್ತಿರುವಂಥದ್ದು ವಿಮೋಚನೆ ಕಾಂಡ 20ನೇ ಅಧ್ಯಾಯದಲ್ಲಿ 3ನೇ ವಚನದಲ್ಲಿ ಹೇಳ್ತಾ ಇರುವಂತಹ ಮಾತು, ನಾನಲ್ಲದೆ ನಿನಗೆ ಬೇರೆ ದೇವರುಗಳು ಇರಬಾರದು ಅಂತ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇರುವಂಥದ್ದು. ಆಮೇಲೆ ನಾನೇ ದೇವರು, ನಾನಲ್ಲದೆ ನಿನಗೆ ಬೇರೆ ದೇವರು ಇರಬಾರದು. ಯಾಕೆ ಅಂತ ಹೇಳಿದ್ರೆ ನನಗೆ ಸಲ್ಲತಕ್ಕ ಗೌರವವನ್ನ ಮಹಿಮೆಯನ್ನ ಮತ್ತೊಬ್ಬರಿಗೆ ಸಲ್ಲಗುಡಿಸದವನಾದದ್ದರಿಂದ ಅಂತ ದೇವರ ವಾಕ್ಯ ತುಂಬಾ ಸ್ಪಷ್ಟವಾಗಿ. ಹಾಗಾಗಿ ದೇವರು ಕೊಡೋ ಮರ್ಯಾದೆ, ದೇವರು ಕೊಡೋ ಗೌರವ, ದೇವರು ಕೊಡಬೇಕಾದಂತಹ ಮಹಿಮೆಯನ್ನ ನಾವು ಯಾವಾಗ ಒಂದು ವಿಗ್ರಹಕ್ಕೆ ಕೊಡ್ತೀವೋ ದೇವರು ಸಹಿಸೋದಿಲ್ಲ. ದೇವರು ಸಹಿಸೋದಿಲ್ಲ. ಹಾಗಾಗಿ ಇದು 10 ಆಜ್ಞೆಗಳಲ್ಲಿ ಮೊದಲನೇ ಆಜ್ಞೆ ತುಂಬಾ ಸ್ಪಷ್ಟವಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದನ್ನ ನಾವು ನೋಡ್ತೀವಿ. ಎರಡನೇದಾಗಿ ಕೀರ್ತನೆ 115ರಲ್ಲಿ 1-8 ಅದರಲ್ಲಿ 8ನೇ ವಚನ ಓದೋಣ. ಅವುಗಳನ್ನು ಮಾಡುವವರು ಅವುಗಳಲ್ಲಿಯೇ ಭರವಸೆಯುವವರು ಅವುಗಳಲ್ಲಿಯೇ. ಯಾರನ್ನ ಮಾಡುವವರು? ವಿಗ್ರಹಗಳನ್ನ ಮಾಡುವವರು. 1ನೇ ವಚನದಿಂದ ನಾವು ನೋಡುವಾಗ ತುಂಬಾ ಸ್ಪಷ್ಟವಾಗಿ ದೇವರು ಆ ಒಂದು ಕೀರ್ತನೆಯನ್ನು ಬರೆಸಿದ್ದಾರೆ. ಏನಂತ ಹೇಳಿ, ಆ ಒಂದು ಬೆಳ್ಳಿ ಬಂಗಾರದ ವಿಗ್ರಹಗಳಲ್ಲಿ, ಕಲ್ಲು ಮಣ್ಣು ಮರಗಳಿಂದ ಮಾಡಿದಂಥ ವಿಗ್ರಹಗಳಲ್ಲಿ ನಾವೇನ್ ಮಾಡಬಾರ್ದು? ನಂಬಿಕೆ ಇಡಬಾರದು. ಅವೆಲ್ಲವೂ ಸೃಷ್ಟಿ ಕಾರ್ಯಗಳಾಗಿವೆ. ದೇವರು ನಮಗೋಸ್ಕರ ಅವನ್ನ ಸೃಷ್ಟಿ ಮಾಡಿದ್ದಾರೆ. ಆದ್ರೆ ನಾವೇನ್ ಮಾಡ್ತಿದೀವಿ? ದೇವರನ್ನ ನೋಡೋದು ಬಿಟ್ಟು ವಸ್ತುಗಳಲ್ಲಿ, ಸೃಷ್ಟಿಯಲ್ಲಿ ದೇವರನ್ನ ನೋಡೋದಕ್ಕೆ ಹೋಗ್ತಾ ಇದೆ. ಅದಕ್ಕೇನೆ ಈ ಒಂದು ವಿಮೋಚನೆ ಕಾಂಡ 20ರಲ್ಲಿ ನಾವು ನೋಡಿ 4-5ರಲ್ಲಿ ದೇವರು ಹೇಳ್ತಾನೆ, ಆಕಾಶದಲ್ಲಿ ನಾವು ದೇವ್ರನ್ನ ಮಾಡ್ಕೋಬಾರ್ದು ಅಂತ ದೇವ್ರು ಹೇಳ್ತಿರೋದು. ಏನನ್ನ ಇವತ್ತು ಸೂರ್ಯನನ್ನ ದೇವ್ರು ಮಾಡ್ಕೊಳ್ತಾ ಇದ್ರೆ ಜನ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಸೂರ್ಯ ಇಲ್ಲ ಆದ್ರೆ ಜೀವನನೇ ಇಲ್ಲ ಅನ್ನೋತರ. ಸೂರ್ಯನನ್ನು ಸೃಷ್ಟಿ ಮಾಡಿರೋ ದೇವರು ತಾನೇ ಮುಖ್ಯ, ಸೂರ್ಯನ ಮುಖ್ಯ. ಚಂದ್ರನನ್ನ ದೇವ್ರು ಮಾಡ್ಕೊಳ್ತಾ ಇದ್ದಾರೆ, ನಕ್ಷತ್ರಗಳನ್ನ ದೇವ್ರು ಮಾಡ್ಕೊಳ್ತಾ ಇದ್ದಾರೆ, ಗಾಳಿನ ದೇವ್ರು ಮಾಡ್ತಾ ಇದ್ದಾರೆ, ಮೇಘಗಳನ್ನ ದೇವ್ರು ಮಾಡ್ತಾ ಇದ್ದಾರೆ, ನೀರನ್ನ ದೇವ್ರು ಮಾಡ್ಕೊಂಡು ಪೂಜೆ ಮಾಡ್ತಾ ಇದ್ದಾರೆ. ಮಾಡ್ಕೋಬಾರ್ದು ಅಂತ ದೇವ್ರು ಹೇಳಿರುವಂಥದ್ದು. ಮತ್ತೆ ಭೂಮಿಯ ಮೇಲೆ ಯಾವುದನ್ನು ದೇವರು ಮಾಡ್ಕೋಬಾರ್ದು. ನಾನು ಹಾಗೆ ಹೇಳಿದಾಗೆ ಭೂಮಿಯಲ್ಲಿ ಕಾಣುವಂತ ನೀರನ್ನ ದೇವರು ಮಾಡ್ಕೊಳ್ತಾ ಇದ್ದಾರೆ, ಭೂಮಿನ ದೇವರು ಅಂತ ಕಲ್ಲನ್ನ ಮಣ್ಣನ್ನ ಎಲ್ಲವನ್ನ ದೇವರು ಮಾಡ್ಕೊಳ್ತಾ ಇದ್ದಾರೆ. ಭೂಮಿಯ ಕೆಳಗಡೆ ಇರೋದನ್ನು ಕೂಡ ನಾವು ದೇವರಂತ ಪೂಜೆ ಮಾಡಬಾರ್ದು ಅಂತ ಹೇಳ್ಬಿಟ್ಟು, ಯಾವುದನ್ನು ಕೂಡ ದೇವರಂತ ನಾವು ಪೂಜೆ ಮಾಡಬಾರ್ದು. ದೇವರನ್ನ ಮಾತ್ರನೇ ದೇವರು ಅಂತ. ಅದಕ್ಕೆ ನಾನೊಬ್ಬನೇ ದೇವರು ಅಂತ ಹೇಳ್ಬಿಟ್ಟು ಹೇಳ್ತಾ ಇರುವಂಥದ್ದು. ನನಗೆ ಸರಿ ಸಮಾನನಾದ ಮತ್ತೊಬ್ಬ ದೇವರು ಇಲ್ಲ ಅಂತ ಹೇಳಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾಗಿನೇ ಜನರು ಏನ್ ಮಾಡ್ತಾರೆ ಗೊತ್ತಾ? ಯಾಚನೆರು, ಆ ವಿಗ್ರಹಗಳನ್ನ ಮಾಡುವಂತವ್ರು ಯಾರೇ ಅವರು ಕಲ್ಲನ್ನು ತಗೊಂಡು ಅದಕ್ಕೊಂದು ರೂಪ ಕೊಡ್ತಾರೆ, ಮಣ್ಣನ್ನು ತಗೊಂಡು ಅದಕ್ಕೊಂದು ರೂಪ ಕೊಡ್ತಾರೆ, ಮರ ತಗೊಂಡು ಅದಕ್ಕೆ ರೂಪ ಕೊಡ್ತಾರೆ. ಅದು ಬಿದ್ದಾಗ ಅದಲ್ಲೇ ಬಿದ್ದಿರ್ತೀಗ ಮರ ಅನ್ಕೊಳ್ಳಿ, ಅಲ್ಲಿರುವಂತ ಮರ ಅಲ್ಲಿ ಬಿದ್ದಿರುತ್ತೆ. ಆದ್ರೆ ಅದನ್ನ ತಗೊಂಡೊಂದು ಶಿಲೆ ಮಾಡಿದಾಗ ಮಾತ್ರ ಅದರಲ್ಲಿ ದೇವ್ರನ್ನ ನೋಡ್ತೀವಿ ನಾವು. ಆ ಮರ ಅಲ್ಲೇ ಬಿದ್ದಿದ್ರೆ ಅದು ಮರವಾಗೇ ಬಿದ್ದಿರುತ್ತೆ. ಕಲ್ಲು ಅಲ್ಲಿ ಬಿದ್ದಿದ್ರೆ ಅದು ಕಲ್ಲಾಗೇ ಇರುತ್ತೆ ಎಷ್ಟು ವರ್ಷ ಆದ್ರೂ ಕೂಡ. ಅದಕ್ಕೊಂದು ರೂಪ ಕೊಟ್ಟು ತಂದ್ರೆ ಮಾತ್ರನೇ ಅದನ್ನ ನಾವು ಗರ್ಭಗುಡಿಯಲ್ಲಿಟ್ಟು ಪೂಜೆ ಮಾಡ್ತೀವಿ. ಸೊ ಇಲ್ಲಿ ನಾವು ನೋಡ್ತಾ ಇರುವಂತದ್ದು, ಅವುಗಳನ್ನ ಮಾಡುವವರು ಮತ್ತು ಅವುಗಳಲ್ಲಿ ಭರವಸೆ ಬಿಡುವವರು ಆ ವಿಗ್ರಹಗಳಂತೆಯೇ. ಯಾವ ರೀತಿ ವಿಗ್ರಹಗಳಂತೆ ಅಂದ್ರೆ ಕಣ್ಣಿದ್ರು ನೋಡಕ್ಕಾಗಲ್ಲ. ಇವತ್ತು ಅನ್ಯ ಜನರು ಅವ್ರಿಗೆ ಕಣ್ಣಿದೆ, ನೋಡಬಾರ್ದನ್ನ ನೋಡ್ತಿದ್ದಾರೆ, ನೋಡ್ಬೇಕಾಗಿರೋದನ್ನ ನೋಡಕ್ಕಾಗ್ತಿಲ್ಲ. ಅವರು ಕೇಳಬಾರ್ದನ್ನ ಕೇಳ್ತಿದ್ದಾರೆ, ಆದ್ರೆ ಕೇಳಬೇಕಾಗಿರುವಂತ ಸತ್ಯಗಳನ್ನ ಕೇಳಕ್ಕಾಗ್ತಿಲ್ಲ ಅವ್ರಿಗೆ. ಅರ್ಥ ಆಗ್ತಿದ್ಯಾ? ಯಾಕಂದ್ರೆ ಜೀವನ ಇಲ್ಲ ಅಂತ, ವಿಗ್ರಹಗಳಲ್ಲಿ ಜೀವ ಇಲ್ಲ. ಹಾಗೇನೆ ದೇವರನ್ನ ನಂಬದೇ ಇರೋವರಲ್ಲಿ ಜೀವ ಇಲ್ಲ ಅಂತ. ಯಾವ ಜೀವ? ಅದು ದೇವರು ಕೊಡುವಂತ ಜೀವ. ಆಮೇಲೆ ಅರ್ಥ ಆಗ್ತಿದ್ಯಾ? ಯೇಸು ಇಲ್ಲದೇ ಇರುವವರ ಜೀವಿತ ಅದು ಪ್ರಾಣಿಗಳಿಗೆ ಸಮಾನ. ಅವರ ಆತ್ಮ ಸತ್ತ ಸ್ಥಿತಿಯಲ್ಲೇ ಇರುತ್ತೆ, ಸತ್ತ ಮೇಲೆ ಅವರು ನರಕಕ್ಕೆ ಹೋಗ್ತಾರೆ. ಆದ್ರೆ ಯೇಸುನ ನಂಬೋರು ಆ ಯೇಸುವಿನ ಜೀವವನ್ನ ಪಡ್ಕೊಳ್ತಾರೆ, ಅವ್ರು ಸತ್ತ ಮೇಲೆ ಪಡ್ಕೊಳ್ತಾರೆ. ಆಮೇಲೆ ಸೊ ಹಾಗಾಗಿ ನಾವು ವಿಗ್ರಹಗಳಲ್ಲ ನಂಬಿಕೆ ಇಡಬೇಕಾಗಿರೋದು ದೇವರಲ್ಲಿ ಅಂತ ಹೇಳಿ ಇಲ್ಲಿರುವಂತ ನಮ್ಮಲ್ಲಿ ಇನ್ನೂ ಆ ಥರದ ಒಂದು ವಿಗ್ರಹಾರಾಧನೆ ಮಾಡುವಂತ ಮನಸ್ಸಿದ್ರೆ ಇವತ್ತೇ ಅದನ್ನ ತೆಗೆದಾಗಬೇಕು. ಯಾಕಂದ್ರೆ ದೇವರಿಗೆ ಇಷ್ಟ ಇರುವಂತಹ
ಒಂದು ವಿಷಯ ಅದು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಮೂರನೇದಾಗಿ ನಾವು ನೋಡುವಾಗ 1 ಕೊರಿಂಥ 10ನೇ ಅಧ್ಯಾಯ 20ನೇ ವಚನ ನೋಡೋಣ. ಆದರೆ ಅನ್ಯ ಜನರು ತಾವು ಅರ್ಪಿಸುವ ಬಲಿಗಳನ್ನು ದೇವರಿಗಲ್ಲ, ದೇವಗಳಿಗೆ ಅರ್ಪಿಸುತ್ತಾರೆಂದು ನನ್ನ ಅಭಿಪ್ರಾಯವು. ಓಕೆ, ಏನಂತ ಇದೆ ಅಲ್ಲಿ? ಅನ್ಯ ಜನರು ಅರ್ಪಿಸುವಂತಹ, ಅನ್ಯ ಜನರು ಮಾಡುವಂತ ಎಲ್ಲ ಪೂಜೆ ಪುರಸ್ಕಾರಗಳು ಅವ್ರ ಭಾವನೆ ಏನೋ ನಾವು ದೇವ್ರಿಗೆ ಮಾಡ್ತಾ ಇದ್ದೀವಿ ಅಂತ. ಯಾರು ಕೂಡ ನಾವು ದೇವರ ಪೂಜೆ ಮಾಡ್ತೀವಿ ಅಂತ ಮಾಡಕ್ ಹೋಗಲ್ಲ. ಅವ್ರ ಆಲೋಚನೆ, ಅವರ ನಂಬಿಕೆ ಏನು ಅಂದ್ರೆ ನಾವು ದೇವರನ್ನ ಪೂಜೆ ಮಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಬೈಬಲ್ ಮಾತ್ರನೇ ಸತ್ಯವನ್ನ ತಿಳಿಸುತ್ತೆ. ಏನು ಆ ಸತ್ಯ ಅಂದ್ರೆ ನಾವು ಆ ವಿಗ್ರಹಗಳಲ್ಲಿ ದೇವ್ರನ್ನೆಲ್ಲ ಪೂಜೆ ಮಾಡ್ತಿರೋದು, ದೆವ್ವಗಳನ್ನ. ಯಾವ್ದನ್ನ? ದೆವ್ವಗಳನ್ನ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ವಾಕ್ಯದಲ್ಲಿ ಪೌಲನು ತುಂಬಾ ಸ್ಪಷ್ಟವಾಗಿ ಹೇಳ್ತಾನೆ. ಇವತ್ತು ವಿಗ್ರಹಗಳ ಚಳುವಳಿ ನಡೀತಾ ಇದೆ. ಇವತ್ತು ದೇವಾಲಯಗಳ ಚಳುವಳಿಯನ್ನು ಮಾಡ್ತಾ ಇದ್ದಾನೆ ಸೈತಾನ. ಅನ್ಯ ಜನರನ್ನ ಪ್ರೇರೇಪಿಸಿ ದೇವಸ್ಥಾನಗಳ ಮೇಲೆ ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ದಾನೆ. ಆ ಕತ್ತಲೆ ಆವರಿಸ್ಕೊಳ್ತಾ ಇದೆ ಒಂದೊಂದು ಹಳ್ಳಿಯಲ್ಲೂ ಕೂಡ. ಯಾವುದು ಕೆಲಸಕ್ಕೆ ಬಂದೇ ಬಿದ್ದಿರುವಂತಹ ಒಂದೊಂದು ಚಿಕ್ಕ ಚಿಕ್ಕ ದೇವಸ್ಥಾನಗಳನ್ನು ಕೂಡ ಇವತ್ತು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಆ ಕಿಟಕಿಯಲ್ಲಿ ಹಾಕ್ಬಿಡೋದ್ರಿಂದ ಸೌಂಡ್ ಬಂದಿರ್ತಕ್ಕಂಥ. ಸೊ ಆ ಒಂದು ಲಕ್ಷಾಂತರ ರೂಪಾಯಿ ಮತ್ತೆ ಗ್ರಾಮದವರೆಲ್ಲ ಲಕ್ಷಾಂತರ ರೂಪಾಯಿ ದೇಣಿಗೆನ ವಸೂಲಿ ಮಾಡಿ ಏನು ಮಾಡ್ತಾ ಇದ್ದಾರೆ? ದೊಡ್ಡದಾಗಿ ದೇವಸ್ಥಾನಗಳನ್ನ ಕಟ್ತಾ ಇದ್ದಾರೆ. ಅವ್ರ ಪ್ರಕಾರ ಅದು ದೇವಸ್ಥಾನಗಳು, ಅದೇ ದೇವರ ವಾಕ್ಯದ ಪ್ರಕಾರ ಅದು ದೆವ್ವದ ಸ್ಥಾನಗಳು. ಯಾವ ಸ್ಥಾನಗಳು? ದೆವ್ವದ ಸ್ಥಾನಗಳು. ಅನ್ಯ ಜನರು ಮಾಡ್ತಾ ಇದ್ದಾರೆ, ಅವ್ರಿಗೆ ಗೊತ್ತಿಲ್ಲ, ಅವ್ರ ಆತ್ಮಿಕ ಕಣ್ಣುಗಳು ಮಬ್ಬಾಗಿವೆ. ನಾವು ಆಶ್ಚರ್ಯ ಪಡಬೇಕಾಗಿರೋದು ದೇವರ ನಂಬಿರೋ ಮಕ್ಕಳು ಮಾಡಕ್ ಹೋಗ್ತಾರಲ್ಲ. ದೇವ್ರ ನಂಬಿರೋದು ಮಾಡಲ್ಲ, ಬೇಡಿಕಲ್ಲ. ದೇವ್ರ ನಂಬಿರೋರಿಗೆ ದೆವ್ವವನ್ನು ಪೂಜೆ ಮಾಡಕ್ ಹೋಗ್ತಾರೆ. ವಿಗ್ರಹಗಳಿಗೆ ಪೂಜೆ ಮಾಡಕ್ ಹೋಗ್ತಾರಂದ್ರೆ ಅವ್ರ ರಕ್ಷಣೆ ಹೊಂದಿಲ್ಲ ಅಂತಾನೆ ಅರ್ಥ. ಯಾಕಂದ್ರೆ ನಾನಲ್ಲದೆ ನಿನ್ ದೇವ್ರು ಇರಬಾರ್ದು ಅಂತ ದೇವ್ರು ಹೇಳಿದ್ದಾರೆ. ಆ ಯೇಸು ಜೊತೆಗೆ ಇನ್ನೊಂದು ದೇವರನ್ನ ನೀನು ಪೂಜೆ ಮಾಡಕ್ ಹೋಗ್ತೀಯ ಅಂದ್ರೆ ನೀನು ರಕ್ಷಣೆ ಹೊಂದಿಲ್ಲ ಅಂತಾನೆ ಅರ್ಥ. ಹೆಸರು ಮಾತ್ರ ಕ್ರೈಸ್ತರಾಗಿ ಇರ್ಬೋದು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಸಭೆ ಬರೋದ್ರಿಂದ ಮಾತ್ರ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ರಕ್ಷಣೆ ಅನ್ನೋದು ನಿನ್ನ ಮನಸ್ಸಿಗೂ ದೇವರಿಗೆ ಸಂಬಂಧಪಟ್ಟಿದೆ. ಆಮೇಲೆ ಸಭೆಗಳು ಯಾವುದು ನಿನ್ನನ್ನು ಬದಲಾವಣೆ ಮಾಡ್ಲಿಕ್ಕೆ ಆಗಲ್ಲ. ನೀನು ದೇವ್ರಿಗೆ ಕೇಳಿಸ್ಕೊಳ್ತು ಅಂತ ನಿನ್ನ ವಾಕ್ಯ ಯಾವಾಗ ಅದು ನಿಜ ಅಂತ ಹೇಳ್ಬಿಟ್ಟು ದೇವರ ಆತ್ಮ ನಿನ್ನ ಸಂಗಡ ಮಾತನಾಡುವಾಗ ಅದು ಹೌದು ಅಂತ ಹೇಳ್ಬಿಟ್ಟು ನೀನು ಆಮೇಲೆ ಅಂತ ಸ್ವೀಕರಿಸ್ತೇವೆ ಹೃದಯದಲ್ಲಿ, ಅದ್ರ ಮೂಲಕ ನೀನು ಬದಲಾಗ್ತೀಯ. ಆಮೇಲೆ ದೇವ್ರ ನಾಮ ಸ್ತೋತ್ರ. ಹಾಗಾಗಿ 3 ವಿಷಯಗಳನ್ನ ನೀನು ನೆನಪಲ್ಲಿ ಇಟ್ಕೋಬೇಕು. ವಿಗ್ರಹ ಆರಾಧನೆ ಅಂದ್ರೆ ದೇವ್ರಿಗೆ ಇಷ್ಟ ಇಲ್ಲ. ದೇವ್ರು ನಾನೇ ದೇವ್ರು ಅಂತ ಹೇಳಿರೋದು. ಯಾವುದನ್ನು ನೀನು ವಿಗ್ರಹವಾಗಿ ಮಾಡ್ಕೋಬೇಡ ಅಂತ. ಎರಡನೇದಾಗಿ ಒಂದು ವೇಳೆ ಮಾಡ್ಕೊಂಡ್ರೆ ನೀನು ಕೂಡ ಅದರಂತೆ ಇರ್ತೀಯ ಅಂತ ಹೇಳ್ಬಿಟ್ಟು. ನೀನು ಗೊತ್ತಿಲ್ಲದಿರೋ ಸತ್ಯ ಏನು ಗೊತ್ತಾ? ನೀನು ಮಾಡುವಂತ ಆ ಒಂದು ಪೂಜೆ ಪುನಸ್ಕಾರಗಳೆಲ್ಲ ದೇವರಿಗಲ್ಲ, ಅದು ದೆವ್ವಗಳಿಗೆ ಹೋಗುತ್ತೆ ಅಂತ. ಹಾಗಾಗಿ ವಿಗ್ರಹಾರಾಧನೆ ಮಾಡುವಾಗ, ವಿಗ್ರಹದ ಹೋಗಿ ನೀನು ಪೂಜೆ ಮಾಡುವಾಗ, ಕೇಳ್ಕೊಳ್ಳುವಾಗ ದೇವರಿಗೆ ಉತ್ತರ ಕೊಡ್ತಾನೆ, ದೆವ್ವ ಉತ್ತರ ಕೊಡುತ್ತೆ. ದೆವ್ವಗಳು ನಿನಗೆ ಉತ್ತರ ಕೊಡುತ್ತೆ. ದೆವ್ವಗಳು ನಿನಗೆ ಆಶೀರ್ವಾದ ಮಾಡ್ತಾನೆ, ಇಲ್ಲ ಅಂತಾನೆ. ಶರೀರಿಕವಾದ ಆಶೀರ್ವಾದಗಳನ್ನು ಕೊಡ್ತಾನೆ. ನೀನು ಕೇಳ್ಕೊಳ್ಳುವಾಗ ನಿನ್ನ ಜೀವನದಲ್ಲಿ ಕೆಲವು ಬಿಡುಗಡೆಗಳನ್ನು ಕೊಡ್ತಾನೆ ಸೈತಾನ. ಅವನ ಕೈಲಿ ಆಗುತ್ತೆ. ಪ್ರಕಟಣೆ ಹೇಳುವಾಗ ಸತ್ತವ್ರು ಕೂಡ ಎಬ್ಸೋ ಶಕ್ತಿ ಸೈತಾನಿಗಿದೆ ಅಂತ ಹೇಳಿದ್ರು. ಕೊನೆ ದಿನಗಳಲ್ಲಿ ರಕ್ಷಣೆಯಲ್ಲಿ ಇರೋರು ಕೂಡ ಯಾವ ಸದಕ್ಕೆ ಸತ್ತವನು ಕೂಡ ಎಬ್ಸ್ತಾನಂತ. ಹಾಗಿರುವಾಗ ಎಚ್ಚರಿಕೆಯಿಂದ ಇರಬೇಕು. ಶರೀರಕ್ಕೆಲ್ಲ ನಾವು ಒತ್ತು ಕೊಡ್ಬೇಕಾದ್ರೆ ನಮ್ಮ ಆತ್ಮವನ್ನು ರಕ್ಷಿಸುವಾಗ. ಆಮೇಲೆ ಅದಕ್ಕೆ ಸ್ವಾಮಿ ಹೇಳೋದು, ಶಾರೀರಿಕವಾದದ್ದನ್ನೆಲ್ಲ, ನಿನ್ನ ಶರೀರವನ್ನ ಆತ್ಮನ ಎರಡನ್ನು ಕೂಡ ನರಕಕ್ಕೆ ಹಾಕೋನು ಭಯಪಡಿ ಅಂತ ಹೇಳ್ಬಿಟ್ಟು ಹೇಳ್ತಿರುವಂಥದ್ದು. ಹಾಗಾಗಿ ಈ ವಿಷಯದಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು. ಮುಖ್ಯ ಸಂದೇಶದಲ್ಲಿ 3 ವಿಷಯಗಳನ್ನ ನಾವು ನೋಡೋಣ. ಈ ಸೊಲೊಮೋನನ ಒಂದು ಜೀವಿತದಲ್ಲಿ ಏನ್ ನಡೀತು ಅಂತ. ಅಂದ್ರೆ ದೇವರು ಏನ್ ಹೇಳಿದ್ರು ಅವನಿಗೆ, ಅವನು ಏನು ಮಾಡ್ದ? ಪ್ರಾರ್ಥನೆ ಮಾಡ್ತಾನೆ, ದೇವ್ರ ದರ್ಶನದಲ್ಲಿ ಮಾತಾಡ್ತಾನೆ. ಏನ್ ಬೇಕು ನೀನು ಕೇಳೋದು ಅಂತ ಹೇಳಿದ್ರೆ, ಈಗ 2 ವಾರದ ಹಿಂದೆ ಕೊಟ್ಟಂತ ವಾಕ್ಯ ಸೊಲೊಮೋನನ ಸರಿಯಾದ ಪ್ರಾರ್ಥನೆ ಸರಿಯಾಗಿತ್ತು. ಅವನು ಕೇಳ್ಕೊಂಡ್ರೆ ಜ್ಞಾನ ಬೇಕು ನಿನ್ನ ಜೀವನ ನಡೆಸೋದಕ್ಕೆ. ಅವನು ಆಸ್ತಿ ಕೇಳಿಲ್ಲ, ಅಂತಸ್ತು ಕೇಳಿಲ್ಲ, ಶತ್ರುವಿನ ಜ್ಞಾನವನ್ನ ಕೇಳಲಿಲ್ಲ. ಅವನು ಕೇಳ್ಕೊಂಡಿದ್ದು ದೇವರ ಸೇವೆಗಾಗಿ ಜ್ಞಾನ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ದೇವ್ರ ಖುಷಿಯಾಗಿ ಅವನಿಗೆ ಅದ್ರ ಜೊತೆಗೆ ಎಲ್ಲವನ್ನು ಕೊಟ್ಟ, ಜ್ಞಾನದ ಜೊತೆಗೆ ಎಲ್ಲ ಕೊಟ್ಟ. ಆದ್ರೆ ಒಂದು ಕಂಡೀಷನ್ ಮೇಲೆ ಕೊಟ್ಟ. ಏನ ಕಂಡೀಷನ್? 3ನೇ ಅಧ್ಯಾಯದಲ್ಲಿ ಕಳೆದವರ ನಾವು ಓದಿದ್ವಿ. ಯಾವ ಕಂಡೀಷನ್ ಅದು?
13:14 3ನೇ ಅಧ್ಯಾಯ 1 ಅರಸು 3ನೇ ಅಧ್ಯಾಯ 13:14 ಓದ್ತೇನೆ. ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ, ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ ಅಂತ ಆಶೀರ್ವದಿಸಿ 14ರಲ್ಲಿ ಒಂದು ಷರತ್ತನ್ನು ದೇವರು ವಿಧಿಸ್ತಾ ಇದ್ದಾರೆ. ಏನದು? ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಷ್ಯವನ್ನು ಹೆಚ್ಚಿಸುವೆನು. ಆಮೇಲೆ ಅಂದ್ರೆ ನನ್ನ ಆಜ್ಞೆಗಳನ್ನ ನಿನ್ನ ತಂದೆ ಹೇಗೆ ಅನುಸರಿಸಿ ನಡೆದೋ ಹಾಗೆ ನಿನ್ನ ತಂದೆಯ ಮಾರ್ಗದಲ್ಲಿ ನೀನು ಕೂಡ ನಡೀಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ನಾವು ಓದ್ಕೊಂಡಂತ ವಚನದಲ್ಲಿ ಏನಂತ ಇದೆ? ಅವನು ಅವನ ತಂದೆಯ ಮಾರ್ಗದಂತೆ ಅವನ ತಂದೆಯಂತೆ ನಡ್ಕೊಂಡಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊಲೊಮೋನನು ದಾರಿ ತಪ್ಪಿದ ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡ್ತೇವೆ. ಅವನ ತಂದೆಯಾದ ದಾವೀದನು ನಡೆಯಬೇಕಾಗಿರುವಂತಹ ದಾರಿಯನ್ನು ಬಿಟ್ಟು ದೇವರ ವಿರುದ್ಧವಾಗಿ 6ನೇ ವಚನ ಹೇಳುತ್ತೆ. 11ನೇ ಅಧ್ಯಾಯದಲ್ಲಿ 6ನೇ ವಚನ, ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದ ಅವನ ತಂದೆಯಾದ ದಾವೀದನು ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿದಂತೆ ಅವನು ಸೇವಿಸಲಿಲ್ಲ ಎಂಬುದಾಗಿ. ಸೊ ಇಲ್ಲಿ ಮೊದಲನೇದಾಗಿ ಸೊಲೊಮೋನನ ಪಾಪ ಏನೆಂಬುದಾಗಿ ನೋಡೋಣ. ಸೊಲೊಮೋನನ ಪಾಪ, ಅವನು ಮಾಡಿರುವಂತಹ ಪಾಪ ಏನು, ದೇವರಿಗೆ ಇಷ್ಟವಾಗಿರುವಂತಹ ಪಾಪ ಎಂಥದ್ದು ಎಂಬುದಾಗಿ ನೋಡುವಾಗ ಮೊದಲನೇದಾಗಿ ದೇವರು ಅವರಿಗೆ ಆಜ್ಞಾಪಿಸಿದ್ದೇನು ಅಂದ್ರೆ ಧರ್ಮೋಪದೇಶ ಕಾಂಡದಲ್ಲಿ ಒಬ್ಬ ಅರಸ ಯಾವ ರೀತಿ ಇರಬೇಕು ಅಂತ ಹೇಳ್ಬಿಟ್ಟು ದೇವರು ಮುಂಚಿತವಾಗಿಯೇ ಮೋಶೆ ಮೂಲಕ ಹೇಳಿದ್ರು. ಧರ್ಮೋಪದೇಶ ಕಾಂಡ 17ನೇ ಅಧ್ಯಾಯ 17, 16, 17 ಓದೋಣ. ಅವನು ಕುದುರೆಯ ದಂಡನ್ನು ಕೂಡಿಸಿಕೊಳ್ಳಬಾರದು, ಕುದುರೆಗಳನ್ನು ಸಂಪಾದಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಜೆಗಳನ್ನು ಐಗುಪ್ತ ದೇಶಕ್ಕೆ ಒಬ್ಬಪಡಿಸಬಾರದು. ನೀವು ಇನ್ನು ಆ ದೇಶಕ್ಕೆ ಹೋಗಲೇ ಕೂಡದೆಂದು ಯೆಹೋವನು ಆಜ್ಞಾಪಿಸಿದ್ದನಲ್ಲ. ಅವನು ಅನೇಕ ಸ್ತ್ರೀಯರನ್ನು ಮದುವೆ ಮಾಡಿಕೊಳ್ಳಬಾರದು, ಮಾಡಿಕೊಂಡರೆ ಅವನ ಮನಸ್ಸು ಯೆಹೋವನ ಕಡೆಯಿಂದ ತಿರುಗುವುದಕ್ಕೆ ಅವಕಾಶವಾಗುವುದು. ಅವನು ಬೆಳ್ಳಿ ಬಂಗಾರವನ್ನು ವಿಶೇಷವಾಗಿ ಕಲಿಸಿಕೊಳ್ಳಬಾರದು. ಏನಂತ ಇದೆ ಆ ಮೇಲೆ ನೀವು ಟೈಟಲ್ ಅನ್ನು ನೋಡಿದ್ರೆ ಅಲ್ಲಿ ಅರಸನು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಇದೆ. ಸೊ ಅರಸನಾಗಿರೋನು ಏನ್ ಮಾಡಬಾರ್ದು ಅಂದ್ರೆ ಅನೇಕ ಹೆಂಗಸರನ್ನ ಅಥವಾ ಸ್ತ್ರೀಯರನ್ನ ಮದುವೆ ಆಗಬಾರದು ಅಂತ. ಯಾಕೆ ಆಗಬಾರ್ದು ಅಂತ ದೇವ್ರು ಹೇಳಿದ್ರು? ದೇವ್ರು ಮುಂಚಿತವಾಗಿ ಗೊತ್ತಿತ್ತು, ಒಂದ್ ವೇಳೆ ಜಾಸ್ತಿ ಹೆಂಡತಿರನ್ನ ಮದುವೆ ಹೊಂದಿರೋದಾದ್ರೆ ಅವರು ಅವನ ಮನಸ್ಸನ್ನ ಕೆಡಿಸ್ತಾರೆ ಎಂಬುದಾಗಿ ಅದೇ ನಡೆದಿದ್ದೀನಿ. ಸೊ ಮುಂಚಿತವಾಗಿ ಅಲ್ಲಿ ಹೇಳಲ್ಪಟ್ಟಿದ್ರು ಕೂಡ ಇವನು 1 ಅರಸಲ್ಲಿ 11:3 ಓದೋಣ. ಅವನಿಗೆ ರಾಜವಂಶರಾದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. 300 ಮಂದಿ ಉಪಪತ್ನಿಯರು. ಒಟ್ಟೆ ಎಷ್ಟು ಜನ ಆಗಿರುತ್ತೆ? ನಮ್ಮ ವಿಶ್ವಾಸಿಗಳು ಕೂಡ ಅಷ್ಟು ಜನ ಇಲ್ಲ, ಅವನು ಹೆಂಡ್ತಿದೆ ಅಷ್ಟು ಜನ ಇದ್ದಾರೆ, 1000 ಜನ. ಅವನ ಜೀವನದಲ್ಲಿ ಅವ್ರು ಮಾಡ್ತಿದ್ದೆಲ್ಲ ಏನು ಬರೀ ಮದುವೆಗಳು ಅನ್ಸುತ್ತಲ್ಲ. 1000 ಒಂದು ಮದುವೆ ಅಂದರೆ ಯೋಚನೆ ಮಾಡಿ, 40 ವರ್ಷ ಅವನ ಆಳ್ವಿಕೆ, 40 ವರ್ಷದಲ್ಲಿ ಅವ್ರು ಮದುವೆ ಆಗಿದ್ರು ಕೂಡ 1000ನ 40 ವರ್ಷಕ್ಕೆ ಡಿವೈಡ್ ಮಾಡಿ ನೋಡಿದ್ರೆ ದಿನಕ್ಕೊಂದು 2ರಿಂದ 3 ಮದುವೆ ಆಗಿರ್ತಾರೆ. ಯಾವುದನ್ನ ದೇವರು ಮಾಡಬೇಡ, ಮಾಡಿದ್ರೆ ಅವ್ರ ಮನಸ್ಸನ್ನು ಕೆಡಿಸ್ತಾರೆ ಅಂತ ಹೇಳಿದ್ರು ಅದನ್ನೇ ಮಾಡೋಣ. ದೇವರು ಮುಂಚಿತವಾಗಿ ಹೇಳಿದಾನೆ ಬೈಬಲಲ್ಲಿ ನಾವೇನು ಮಾಡಬೇಕು ಏನು ಮಾಡಬಾರ್ದು ಅಂತ. ಅದು ಗೊತ್ತಿದ್ದು ನಾವು ಮಾಡಿದ್ರೆ ನಾವು ಅನುಭವಿಸ್ಲೇಬೇಕಾಗುತ್ತೆ. ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ನಾವು ನಡ್ಕೊಂಡ್ರೆ ಅದರ ಪ್ರತಿಫಲವನ್ನು ನಾವು ಅನುಭವಿಸ್ಲೇಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ತೇವೆ, ಅವನು 1000 ಹೆಂಡತಿರನ್ನ ಮದುವೆ ಆಗಿದ್ದು ಅವನು ಮಾಡಿದಂಥ ದೊಡ್ಡ ಪಾಪ ಎಂಬುದಾಗಿ, ಮತ್ತೆ ಅವ್ರು ಮಾಡಿದಂಥ ಇನ್ನೊಂದು ಅತಿ ದೊಡ್ಡ ಪಾಪ ಯಾವುದು ಅಂತ ಹೇಳಿದ್ರೆ 1 ಅರಸು 11:7. ಅವನು ಯೆರೂಸಲೇಮಿನ ಮೂಡನಲ್ಲಿರುವ ಗುಡ್ಡದಲ್ಲಿ ಮೋವಾಬ್ಯರ
ಕೆಮೋಸ್ ಎಂಬ ಅಸಹ್ಯ ವಿಗ್ರಹಕ್ಕೂ ಅಮೋನಿಯರ ಮೊಲೆಕ್ ಎಂಬ ಅಸಹ್ಯ ವಿಗ್ರಹಕ್ಕೂ ಪೂಜೆ ಸ್ಥಳಗಳನ್ನು ಏರ್ಪಡಿಸಿದನು. ಏನನ್ನ ಏರ್ಪಡಿಸಿದಂತೆ? ಪೂಜೆ ಸ್ಥಳ. ದೇವ್ರು ಹೇಳಿದ್ದೇನಿಲ್ಲ, ನಾನಲ್ಲದೆ ನಿನಗೆ ಬೇರೆ ದೇವ್ರು ಇರಬಾರ್ದು ಅಂತ. ಆದ್ರೆ ಇವನು ಮಾಡ್ತಿರೋದೇನು? ಹೆಂಡತಿರನ್ನ ಮೆಚ್ಚಿಸೋದಕ್ಕೆ, ಅವನ ಉಪಪತ್ನಿಯನ್ನ ಮೆಚ್ಚಿಸೋದಕ್ಕೆ, ದೇವರನ್ನ ಮೆಚ್ಚಿಸೋದಕ್ಕಲ್ಲ, ಹೆಂಡತಿರನ್ನ ಮೆಚ್ಚಿಸೋದಕ್ಕೆ. ಇವತ್ತು ನಾವು ಮಾಡ್ತೀವಲ್ಲ, ಜನರನ್ನ ಮೆಚ್ಚಿಸೋದಕ್ಕೆ ಅಂತ ಹೇಳ್ಬಿಟ್ಟು ಪಾಪಗಳನ್ನು ಮಾಡ್ತೀವಿ. ಜನರನ್ನ ಮೆಚ್ಚಿಸೋದಕ್ಕೆ ಅಂತ ಹೇಳ್ಬಿಟ್ಟು ದೇವರ ವಿರುದ್ಧವಾದ ಕಾರ್ಯಗಳನ್ನು ಮಾಡ್ತಾ ಇರ್ತೀವಿ. ಇಲ್ಲಿ ತುಂಬಾ ಸ್ಪಷ್ಟವಾಗಿದೆ. ಅಸಹ್ಯ ವಿಗ್ರಹಗಳು ದೇವ್ರ ದೃಷ್ಟಿಯಲ್ಲ ಅಸಹ್ಯನೇ, ಅವನ ದೃಷ್ಟಿಯಲ್ಲ ಒಳ್ಳೇದಾಗಿರ್ಬೋದು, ಅಥವಾ ಅವನ ಹೆಂಡತಿನ ದೃಷ್ಟಿಯಲ್ಲಿ ಒಳ್ಳೇದಾಗಿರ್ಬೋದು. ಯಾಕಂದ್ರೆ ಅವ್ನು ಮದುವೆ ಆಗಿದ್ದು ಯಾರನ್ನ? ಅನ್ಯ ಜನರಲ್ಲ. ರಾಜವಂಶಸ್ಥರು ಅಂದ್ರೆ ಯಾರು? ಇವನ ರಾಜವಂಶಸ್ಥರ ಕುಟುಂಬದಿಂದ ಅಲ್ಲ, ಅವನ ಸುತ್ತಲೂ ಇದ್ದಂತಹ ಆ ಒಂದು ಬೇರೆ ದೇಶಗಳ ರಾಜರ ಮಕ್ಕಳನ್ನ ಅವನ ಮದುವೆ ಆದ. ಯಾಕಂತ ಹೇಳಿದ್ರೆ ಸೊಲೊಮೋನ ತುಂಬಾ ಜ್ಞಾನಿ, ತುಂಬಾ ಚೆನ್ನಾಗಿ ಆಶೀರ್ವಾದಿಸಲ್ಪಡ್ತಿದ್ದಾನೆ ಅಂತ ಹೇಳಿ ಬೇರೆ ದೇಶಗಳಿಗೆಲ್ಲ ಗೊತ್ತಾದಾಗ ಅವ್ರಿಗೇನು 1 ಹೆಂಡತಿ 2 ಹೆಂಡತಿ ಅಂತ ಏನು ಲೆಕ್ಕ ಇರಲ್ಲ. ನನ್ನ ಮಗಳು ಅವನನ್ನ ಮದುವೆ ಆದ್ರೆ ಅವನ ತರ ಮೊಮ್ಮಗ ನನಗೂ ಹುಟ್ಟಬಹುದು ಅನ್ನೋ ಆಸೆಗೆ ಮದುವೆ ಮಾಡಿಸಿದಂತೆ. ಸೊಲೊಮೋನ ತರ ಜ್ಞಾನಿ ನಮಗೂ ಹುಟ್ಟಬಹುದು, ನಮ್ಮ ದೇಶದಲ್ಲೂ ಹುಟ್ಟಬಹುದು ಅಂತ ಹೇಳ್ಬಿಟ್ಟು ಆಸೆಯಿಂದ ಮದುವೆ ಮಾಡಿಸಿರೋದಿದ್ದಾರೆ. ಅವನ್ನ ಮೆಚ್ಚಿಸೋದಕ್ಕೆ ಇವನೇನ್ ಮಾಡ್ತಾನೆ? ಇಸ್ರಾಯೇಲ್ ದೇಶದಲ್ಲಿ ಒಂದು ದೇವರ ಆಲಯ ಕಟ್ಟಿಸಿದ್ರೆ 1000 ವಿಗ್ರಹದ ಆಲಯಗಳನ್ನ ಕಟ್ಟಿಸ್ತಾರೆ. ಒಬ್ಬೊಬ್ಬರಿಗೋಸ್ಕರ ಒಂದು. ಆ ಇಡೀ ಇಸ್ರಾಯೇಲ್ ದೇಶ ವಿಗ್ರಹಗಳಿಂದ ತುಂಬಿತ್ತು. ವಿಗ್ರಹದ ಆಲಯಗಳಿಂದ, ಯಜ್ಞ ಮಾಡುವಂತ ಒಂದು ಪೂಜಾ ಸ್ಥಳಗಳಿಂದ ತುಂಬಿತ್ತು ಎಂಬುದಾಗಿ ನಾವು ಎಷ್ಟೊಂದು ಅಸಹ್ಯಕರವಾದಂಥ ದೇವರು. ಹಾಲು ಜನ ಅರಿಯುವಂಥ ದೇಶ ದೇವರು ಗುರುತಿಸಿ ಅಬ್ರಹಾಮನ ಕರೆದು ಒಂದು ಸಂತತಿಯನ್ನ ಮಾಡಿ ಒಂದು ದೇಶವನ್ನಾಗಿ ಮಾರ್ಪಡಿಸಿ ಆ ದೇಶವನ್ನ ದೇವರ ನಾಮ ಮಹಿಮೆಗೋಸ್ಕರ ಅಂತ ಕೊಟ್ಟಿರ್ಬೇಕಾದ್ರೆ ಈಗ ಅಲ್ಲಿ ಸೈತಾನನ ಕಾರ್ಯಗಳು ನಡೀತಾ ಇದೆ. ನಿನ್ನನ್ನು ಆರಿಸ್ಕೊಂಡಿದ್ದು, ನಿನ್ನ ಕುಟುಂಬನ ಆರಿಸ್ಕೊಂಡಿದ್ದು, ನಮ್ಮನ್ನ ಈ ಸಭೆಯಲ್ಲಿ ಆರಿಸ್ಕೊಂಡು ಇಲ್ಲಿ ಇಟ್ಟಿರುವಂಥದ್ದು ದೇವರನ್ನ ಆರಾಧನೆ ಮಾಡಲಿಕ್ಕೆ, ದೇವರ ನಾಮ ಮಹಿಮೆ ಪಡಿಸೋದಕ್ಕೆ. ಆದರೆ ನಾವು ದೇವರಿಗೆ ಇಷ್ಟವಿರುವಂಥ ವಿಗ್ರಹಾರಾಧನೆ, ಅಸಹ್ಯ ಕಾರ್ಯಗಳನ್ನು ಮಾಡುವಾಗ ಅದು ದೇವರ ದೃಷ್ಟಿಯಲ್ಲಿ ಪಾಪವಾಗುತ್ತೆ. ಸೊ ಮುಖ್ಯವಾಗಿ 2 ಸಮಸ್ಯೆಗಳನ್ನ ಅಥವಾ ಪಾಪಗಳನ್ನ ನಾವು ನೋಡ್ಬೋದು. ಒಂದು, ದೇವರು ಹೇಳಿರೋ ಮಾತನ್ನ 2ರಲ್ಲೂ ನಿಲ್ತಾ ಇದ್ದಾನೆ. ಒಂದು, ಹೆಚ್ಚು ಹೆಂಡತಿರನ್ನು ಹೊಂದ್ಕೋಬಾರ್ದು ಅಂತ ಹೇಳಿದ್ರು ಮಾಡಿಕೊಂಡು, 2ನೇದಾಗಿ ಯಾವ ವಿಗ್ರಹವನ್ನು ಪೂಜೆ ಮಾಡಬಾರ್ದು ಅಂದ್ಕೊಂಡು ಇವನು ಪೂಜೆ ಮಾಡಿದ ಮಾತ್ರ ಅಲ್ಲ, ದೇವಸ್ಥಾನಗಳನ್ನ ಇಸ್ರಾಯೇಲ್ ದೇಶದಲ್ಲಿ, ದೇವರ ದೇಶದಲ್ಲಿ ಕಟ್ಟಿಸುವಂಥದ್ದು. ಸೊ ಇದು ದೇವರ ದೃಷ್ಟಿಯಲ್ಲಿ ಹೇಯ ಕೃತ್ಯವಾಗಿತ್ತು ಎಂಬುದಾಗಿ ನಾವು, ಅಸಹ್ಯ ಕಾರ್ಯವಾಗಿತ್ತು ಎಂಬುದಾಗಿ. ಈಗ 2ನೇದಾಗಿ ಸೊಲೊಮೋನನ ಪಾಪದ ಪ್ರಭಾವ, ಆ ಎಫೆಕ್ಟ್ ಹೇಗಿತ್ತು ಅಂತ, ಅವ್ರು ಮಾಡಿರುವಂಥ ಪಾಪದ ಒಂದು ಪರಿಣಾಮ ಹೇಗಿತ್ತು ಅಂತ ಹೇಳಿ ನಾವು ನೋಡುವಾಗ, ಮೊದಲನೇದಾಗಿ 1 ಅರಸು 11:3 ಏನಿದೆ? ಅವನಿಗೆ ರಾಜವಂಶದವರಾದ 700 ಮಂದಿ ಪತ್ನಿಯರಿಲ್ಲದೆ 300 ಮಂದಿ ಉಪಪತ್ನಿಯರಿದ್ದರು. ಈ ಸ್ತ್ರೀಯರು ಅವನ ಮನಸ್ಸನ್ನು ಹಿಡಿಸಿಬಿಟ್ಟರು. ಏನಾಗ್ತದೆ? ಅವನ ಮನಸ್ಸನ್ನು, ಆ ಪ್ರಭಾವ ಏನಿತ್ತು, ಅವನು ಮಾಡಿರೋ ಒಂದು ಪಾಪದ ಪ್ರಭಾವ ಅವನ ಮೇಲೆ ಏನ್ ಬೀರ್ತಾ ಇದೆ ಗೊತ್ತಾ? ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ. ಆ ಹೆಂಗಸರು ಅವನ ಮನಸ್ಸನ್ನು ಕೆಡಿಸ್ತಾ ಇದ್ದಾರೆ. ಆ ಹೆಂಗಸರು ಅವನ ಮನಸ್ಸನ್ನು ಕೆಡಿಸ್ತಾರೆ ಎಂಬುದಾಗಿ ನೋಡ್ತೇವೆ. 2ನೇದಾಗಿ 4ನೇ ವಚನ ಓದೋಣ. 11:4. ಅವನು ವೃದ್ಧನಾದಾಗ ಇವರು ಅವನ ಹೃದಯವನ್ನು ಅನ್ಯ ದೇವತೆಗಳ ಕಡೆಗೆ ತಿರುಗಿಸಿದರು. ಈ ಕಾರಣದಿಂದ ಅವನ ಈಗ ಮನಸ್ಸು ಕೆಟ್ಟೋಯ್ತು. ಹೃದಯ ಯಾವ ಕಡೆ ತಿರುಗ್ತಾ ಇದೆ? ಅನ್ಯ ದೇವತೆಗಳು. ಹೇಳಿ, ಯಾವ ಕಡೆ ತಿರುಗ್ತಾ ಇದೆ? ಅನ್ಯ ದೇವತೆಗಳ ಕಡೆ. ದೇವರು ಹೇಳಿರೋದೇನು ಗೊತ್ತಾ? ನಾವು ಧರ್ಮೋಪದೇಶ ಕಾಂಡದಲ್ಲೇ 6ನೇ ಅಧ್ಯಾಯ 5ನೇ ವಚನ ನೋಡುವಾಗ, ನಿನ್ನ ಪೂರ್ಣ ಹೃದಯದಿಂದ ನಿನ್ನ ದೇವರ ಯೆಹೋವನನ್ನು ಆರಾಧಿಸಬೇಕು, ಪೂರ್ಣ ಬಲದಿಂದ, ಪೂರ್ಣ ಶಕ್ತಿಯಿಂದ ನಿನ್ನ ದೇವರ ಯೆಹೋವನನ್ನೇ ಆರಾಧಿಸಬೇಕು ಅಂತ ದೇವರು ಹೇಳಿರ್ಬೇಕಾದ್ರೆ, ಈಗ ಇವನ ಮನಸ್ಸು ಯಾವ ಕಡೆ ತಿರುಗ್ತಾ ಇದೆ? ಇವನ ಹೃದಯ ಯಾವ ಕಡೆ ತಿರುಗ್ತಾ ಇದೆ? ಅನ್ಯ ದೇವತೆಗಳ ಕಡೆ.
ನಿನ್ನ ಮನಸ್ಸು ಅನ್ಯ ದೇವರುಗಳ ತಿರುಗ್ತಾ ಇದೆ ಅಂತ ಹೇಳಿದ್ರೆ ನೀನು ಯೋಚನೆ ಮಾಡಬೇಕು, ನಿನ್ನ ಪ್ರೇರೇಪಿಸ್ತಿರೋದು ಯಾರು ಅಂತ. ನಮ್ಮಲ್ಲಿ ಪಾಪ ಇದ್ದಾಗಲೇ ನಾವು ವಿಗ್ರಹಾರಾಧನೆ ಮಾಡಕ್ಕೆ ಹೋಗ್ತೀವಿ. ದೇವ್ರಿಗೆ ಇಷ್ಟ ಇಲ್ಲಿರುವಂಥ ಆಲೋಚನೆಗಳು, ದೇವ್ರಿಗೆ ಇಷ್ಟ ಇಲ್ಲಿರುವಂಥ ಜೀವನ ನಡೆಸುವಾಗ ಮಾತ್ರನೇ ನಮ್ಮ ಮನಸ್ಸು ಕೆಡುತ್ತೆ, ಮತ್ತೆ ನಮ್ಮ ಹೃದಯ ಅನ್ಯ ದೇವತೆಗಳ ಕಡೆಗೆ ಹೋಗುತ್ತೆ ಅಂತ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತೆ 4ನೇದಾಗಿ ಆ ಪ್ರಭಾವ ಹೇಗಿತ್ತು ಅಂದರೆ 4ನೇ ವಚನ ಓದೋಣ. 2ನೇದಾಗಿ ಅದರಲ್ಲಿ 2ನೇ ಭಾಗ. ಈ ಕಾರಣದಿಂದ ಅವನು ತನ್ನ ದೇವರಾದ ಯೆಹೋವನಲ್ಲಿದ್ದ ಯಥಾರ್ಥ ಭಕ್ತಿಯನ್ನು ಕಳೆದುಕೊಂಡನು. ಏನನ್ನ ಕಳ್ಕೊಂಡ? ಯಥಾರ್ಥ ಭಕ್ತಿಯನ್ನ ಕಳ್ಕೊಂಡಂತೆ. ಈಗ ಸಭೆಯಲ್ಲಿ ನಡೀತಿರೋದನ್ನ ನಾವು ಹೋಲಿಸ್ಕೊಳ್ಳಿ ನೋಡೋಣ. ಇಲ್ಲಿ ಬರ್ತಾ ಇರ್ತೀವಿ, ದೇವ್ರನ್ನ ಆರಾಧನೆ ಮಾಡ್ತೀವಿ, ದೀಕ್ಷಾಸನ ತಗೋತೀವಿ, ದೇವ್ರಿಗಾಗಿ ಜೀವಿಸ್ಬೇಕು ಅಂತ ಹಪ್ಪಿಸ್ತೀವಿ, ವಸ್ತುರಲ್ಲಿ ವಾರ ಸಭೆಗೆ ಬರ್ತಾ ಇರ್ತೀವಿ. ಆದರೆ ಯಾವಾಗ ಕೆಲವು ಪಾಪಗಳು ದೇವರ ವಿರುದ್ಧವಾಗಿ ನಾವು ಮಾಡ್ತೀವೋ ಪಾಪದ ಮೇಲೆ ಪಾಪ ಮಾಡೋಕ್ಕೆ ಶುರು ಮಾಡ್ತೀವಿ. ಸೈತಾನ ಮಾಡೋದೇ ಹಾಗೆ, ಒಂದು ಪಾಪದಲ್ಲಿ ಬೆಳೆಸ್ತಾನೆ, ಮತ್ತೆ ಅಲ್ಲಿಂದ ಎದ್ದು ಬರದ ಹಾಗೆ ಮತ್ತೊಂದು ಅಂತ ಹೇಳ್ಬಿಟ್ಟು ಮಾಡ್ಕೊಂಡೋಗಿ ಆ ಪಾಪಗಳಲ್ಲಿ ಬೆಳೆಸಿ ಅದರ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಯಾವಾಗಲೂ ಪ್ರಾರ್ಥನೆ ಮಾಡೋ ನಾವು ಪ್ರಾರ್ಥನೆನ ಹಂತವಾಗಿ ನಿಲ್ಲಿಸ್ತೀವಿ, ಯಾವಾಗಲೂ ಆರಾಧನೆ ಮಾಡೋ ನಾವು ಆರಾಧನೆ ನಿಲ್ಲಿಸ್ತೀವಿ, ಯಾವಾಗಲೂ ಸಭೆ ಬರೋ ನಾವು ಸಭೆನ ನಿಲ್ಲಿಸ್ತೀವಿ. ಯಾಕೆ ಅಂತ ಹೇಳಿದ್ರೆ ಭಕ್ತಿಯ ಕೊರತೆ ಆಗುತ್ತೆ. ಯಥಾರ್ಥವಾಗಿದ್ದಂತಹ ಭಕ್ತಿ ಇಲ್ಲದೆ ಹೋಗುತ್ತೆ. ಸೊಲೊಮೋನನಲ್ಲಿ ಇದ್ದಂತಹ ಭಕ್ತಿ ಹೋಯಿತು. ಯಾವ ರೀತಿ ಅದು ಹಂತವಾಗಿ ನೋಡಿ, ಆತ್ಮಿಕವಾಗಿ ಸೈತಾನ ಯಾವ ರೀತಿ ಅವನನ್ನು ಹಾಳು ಮಾಡ್ದ ಅಂತ ಮನಸ್ಸಿಗೆ ಇಡ್ತು. ಅವನ ಹೃದಯವನ್ನ ದೇವ್ರ ಕಡೆಯಿಂದ ವಿಗ್ರಹದ ಕಡೆಗೆ ತಿರುಗಿಸ್ತಾ ಇದ್ದಾನೆ. ಅವನಲ್ಲಿದ್ದಂತ ಆ ದೇವ್ರ ಮೇಲೆ ಅವನು ನೋಡಿ 3ನೇ ಅಧ್ಯಾಯ ನಾವು ಓದ್ಕೊಳ್ಳಿ. ದೇವ್ರಿಗೋಸ್ಕರ ಆಲಯವನ್ನು ಕಟ್ಟಿಸಿ ಮತ್ತೆ ಪ್ರಾರ್ಥನೆ ಮಾಡೋಕೆ ಶುರು ಮಾಡ್ತಾನೆ. 6ನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿ ಅವನು ದೇವ್ರಿಗೋಸ್ಕರ ಆಲಯವನ್ನು ಕಟ್ಟಿಬಿಟ್ಟು ಎಂಥ ಒಂದು ಶ್ರೇಷ್ಠವಾದ ಪ್ರಾರ್ಥನೆ ಮಾಡ್ತಾನೆ. ಅವನು ಮಾಡುವಂಥ ಪ್ರಾರ್ಥನೆ ತುಂಬಾ ಬಲವಾಗಿರುತ್ತೆ. ಆದ್ರೆ ಆ ಭಕ್ತಿ ಎಲ್ಲ ಹೋಗ್ಬಿಡುತ್ತೆ, ಅವನಲ್ಲಿರುವಂಥ ಭಕ್ತಿ. ಮತ್ತೆ 4ನೇದಾಗಿ 6ನೇ ವಚನ ಓದೋಣ. ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದನು. ಅವನ ತಂದೆಯಾದ ದಾವೀದನು ಪೂರ್ಣ ಮನಸ್ಸಿನಿಂದ ಯೆಹೋವನನ್ನು ಸೇವಿಸಿದಂತೆ ಅವನು ಸೇವಿಸಲಿಲ್ಲ. ಯಾರ ದೃಷ್ಟಿಯಲ್ಲಿ ದ್ರೋಹಿಯಾಗಿದ್ದು? ದೇವರ ದೃಷ್ಟಿಯಲ್ಲಿ. ನಾವು ಮನುಷ್ಯರ ದೃಷ್ಟಿಯಲ್ಲಿ ಕೆಟ್ಟವರಾದ್ರೂ ಪರವಾಗಿಲ್ಲ, ಯಾರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿರ್ಬೇಕು? ದೇವರ ದೃಷ್ಟಿಯಲ್ಲಿ. ಆದ್ರೆ ಸೈತಾನ ಏನ್ ಮಾಡ್ತಾನೆ? ನಾವು ಮನುಷ್ಯರ ದೃಷ್ಟಿಯಲ್ಲಿ ಒಳ್ಳೆಯವರಾಗಿರ್ಬೇಕು ಅಂತ ಪ್ರಯತ್ನ ಮಾಡಕ್ಕೆ ಇದು ಮಾಡ್ತಾನೆ. ನಮ್ಮವರು, ನನ್ನ ಸ್ನೇಹಿತರು, ನಮ್ಮಪ್ಪ, ನಮ್ಮ ಅಮ್ಮ, ನನ್ನ ಗಂಡ, ನನ್ನ ಹೆಂಡತಿ, ನನ್ನ ಕುಟುಂಬ, ನನ್ನ ಸ್ನೇಹಿತರು, ಅವ್ರು ತಾನೇ ನನಗೆ ಮುಖ್ಯ, ಅವ್ರನ್ನ ತಾನೇ ನಾನು ಮೆಚ್ಚಿಸ್ಬೇಕು ಅಂತ. ಆದರೆ ದೇವ್ರ ವಿಷಯ ಅಂತ ಬಂದಾಗ ನೀನು ಯಾವ ವಿಷಯದಲ್ಲಿ ಅವ್ರನ್ನ ಮೆಚ್ಚಿಸಿದ್ರು ಪರವಾಗಿಲ್ಲ, ದೇವ್ರ ವಿಷಯ ಅಂತ ಬಂದಾಗ ನೀನು ದೇವ್ರನ್ನ ಮೆಚ್ಚಿಸ್ಬೇಕು. ಆಮೇಲೆ ದೇವ್ರ ವಿಷಯ ಅಂತ ಬಂದಾಗ ದೇವ್ರನ್ನ ಮೆಚ್ಚಿಸ್ಬೇಕು. ಯಾಕಿದನ್ನ ಇಷ್ಟೊಂದು ಮುಂದುವರೆದು ನಾನು ಹೇಳ್ತೀನಿ ಅಂದ್ರೆ, ಈ ಲೋಕದಲ್ಲಿ ಎಲ್ಲ ಸಂಬಂಧಗಳು ತಾತ್ಕಾಲಿಕವಾದದ್ದು, ಯಾವುದು ಶಾಶ್ವತದಲ್ಲ. ತಂದೆ ಮಗ, ತಂದೆ ತಾಯಿ ಮಕ್ಕಳ ಸಂಬಂಧಗಳಾಗ್ಲಿ, ಗಂಡ ಹೆಂಡತಿ ಸಂಬಂಧಗಳಾಗ್ಲಿ, ಸ್ನೇಹಿತರ ಸಂಬಂಧ, ಯಾವುದು ಕೂಡ ಮಧ್ಯದಲ್ಲಿ ಬಂದಿರುತ್ತೆ, ಮಧ್ಯದಲ್ಲಿ ಹೋಗುತ್ತೆ. ಈ ಲೋಕದಲ್ಲಿ ಆ ಬರಕ್ ಮುಂಚೆ ನಮ್ಗೆ ಯಾರು ಗೊತ್ತಿಲ್ಲ, ಹೋದ್ಮೇಲೂ ಯಾರಿಗೂ ಗೊತ್ತಿರಲ್ಲ. ಆ ಸಂಬಂಧಗಳ ಅವಶ್ಯಕತೆನೂ ಇರೋದಿಲ್ಲ. ಈ ಭೂಲೋಕದಲ್ಲಿ ಮಾತ್ರನೇ ಅದರ ಅವಶ್ಯಕತೆ. ಆದ್ರೆ ಆ ಸಂಬಂಧಗಳು ನಮ್ಮನ್ನ ದೇವರಿಂದ ದೂರ ಮಾಡುತ್ತೆ ಅನ್ನೋದಾದ್ರೆ ಆ ಸಂಬಂಧನೇ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳೋದು. ಆಮೇಲೆ ಆ ಸಂಬಂಧಗಳು ನಮ್ಮನ್ನ ದೇವರಿಂದ ದೂರ ಮಾಡುತ್ತೆ ಅಂತ ಹೇಳಿದ್ರೆ, ಎಂತ ಸಂಬಂಧಿಕರು ಸ್ನೇಹಿತರು ನಮ್ಮ ಜೊತೆ ಇದ್ರು ಕೂಡ ದೇವರಿಲ್ಲ ಅಂದ್ರೆ, ದೇವ್ರ ದೃಷ್ಟಿಯಲ್ಲಿ ಅವರು ನಮ್ಮನ್ನ ಪಾಪ ಮಾಡಿ ಪ್ರೇರೇಪಿಸ್ತಿದ್ದಾರೆ ಅಂದ್ರೆ ಅದರ ಸಂಬಂಧ ಏನಕ್ಕೆ ಅಂತ ನಾನು ಹೇಳ್ತದೆ. ಸೊ ಸಂಬಂಧಗಳು ಮುಖ್ಯನೇ, ಆದ್ರೆ ದೇವರಿಂದ ನಾವು ದೂರವಾಗುವಷ್ಟು ಮುಖ್ಯ ಅಲ್ಲ. ಸಂಬಂಧಗಳು ಮುಖ್ಯನೇ, ಆದ್ರೆ ದೇವರ ದೃಷ್ಟಿಯಲ್ಲಿ ನಾವು ಪಾಪಿಗಳಾಗಿ ದ್ರೋಹಿಗಳಾಗಿ ಇರುವಷ್ಟು ಮುಖ್ಯ ಅಲ್ಲ ಅಂತ ಹೇಳ್ತಾರೆ. ಆಮೇಲೆ ನಿನ್ನಿಂದ ಅವ್ರು ಬದಲಾಗಬೇಕಾಗಿರೋದು, ಅವರಿಂದಾಗಿ ನೀನು ಬದಲಾಗಬೇಕು. ನೀನ್ ನಂಬಿರುವಂತ ದೇವರ ಕಡೆ ಅವ್ರು ಬರುವಂತೆ ನೀನು ಅವ್ರನ್ನ ಪ್ರಭಾವಿತಗೊಳಿಸ್ಬೇಕೇ ವಿನಃ ಅವ್ರು ಮಾಡೋದನ್ನ ನೀನ್ ಮಾಡ್ಲಿಕ್ಕೆ ಹೋಗಬಾರ್ದು. ಅರ್ಥ ಆಗ್ತಿದೆಯಾ? ಇವನ್ ಪಾಪಗಳಿಂದ ನೋಡಿ, ಅವನು ಮಾಡಿದಂತ ಪಾಪಗಳಿಂದಾಗಿ ಅವನ ಜೀವನದಲ್ಲಿ ನಡೆದಂತ ಕಾರ್ಯಗಳು ಹಂತವಾಗಿ ಯಾವ ರೀತಿ ಅವನ ಜೀವಿತ ಹಾಳಾಯ್ತು ಎಂಬುದಾಗಿ. ಈಗ 3ನೇದಾಗಿ ನಾವು ನೋಡುವಾಗ ಅದರ ಫಲ, ಸೊಲೊಮೋನನ ಪಾಪದ ಫಲ. ಏನ್ ನಡೀತು? ಈಗ ಮೊದಲು ಅವನ ಪಾಪವನ್ನು ನೋಡಿದ್ವಿ, 2ನೇದಾಗಿ ಅದರ ಪ್ರಭಾವ, ಎಫೆಕ್ಟ್ ಎಷ್ಟು ಮಟ್ಟಿಗೆ ಆಯಿತು ಅಂತ ಹೇಳ್ಬಿಟ್ಟು.
ಬರೀ ಅವನ ಹೆಂಡತಿನ ಮಾಡಿಕೊಂಡು ದೇವಸ್ಥಾನ ಕಟ್ಟಿದ್ ಮಾತ್ರ ಅಲ್ಲ, ಆ ಪಾಪ ಅವನ ಒಂದು ವೈಯಕ್ತಿಕ ಜೀವಿತದಲ್ಲಿ ಯಾವ ರೀತಿ ಪ್ರಭಾವ ಬೀಳ್ತು, ಯಾವ ರೀತಿ ಅವನು ದೇವರಿಗೆ ದ್ರೋಹಿಯಾದ ಎಂಬುದಾಗಿ ನೋಡ್ಬೇಕು. ಅದಷ್ಟು ಮಾತ್ರ ಅಲ್ಲ, ದೇವರ ಮಕ್ಕಳು, ದೇವರ ಸೇವಕರು, ದೇವರಲ್ಲಿ ಇರುವಂಥವರು ಅವರು ಪಾಪ ಮಾಡುವಾಗ ಆ ಒಂದು ಪರಿಣಾಮ ಅವ್ರ ಮೇಲೆ ಮಾತ್ರ ಇರಲ್ಲ, ಅವ್ರ ಕುಟುಂಬದ ಮೇಲೂ, ಸಭೆಗಳ ಮೇಲೂ, ಅವರಿರುವಂಥ ಪ್ರಾಂತದ ಮೇಲೂ ಬೀಳುತ್ತೆ. ಹಾಗಾಗಿ ನಾವು ಎಚ್ಚರವಾಗಿರ್ಬೇಕಾಗಿರುವಂಥದ್ದು. ಆಮೇಲೆ ಇಲ್ಲಿ ಈ ಸೊಲೊಮೋನನ ಬಗ್ಗೆ ನಾವು ನೋಡುವಾಗ ದೇವರು ಹೇಳಿದ್ದೇನೆ, 1 ಅರಸು 11:11 ಓದೋಣ. ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಏನನ್ನ ಕಿತ್ಕೊತೀನಿ ಅಂದ್ರೆ, ಯಾವ ರಾಜ್ಯವನ್ನ ದೇವರು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಆ ಒಂದು ಗಡಿಯನ್ನ ಗುರುತು ಮಾಡಿಬಿಟ್ಟು ಈ ದೇಶವನ್ನ ನಾನು ನಿನಗೆ ಕೊಡ್ತಾ ಇದ್ದೀನಿ, ನಿನ್ನ ತಂದೆಯ ನಂತರ ದಾವೀದನ ನಂತರ ನಾನು ನಿನಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಆ ಒಂದು ಸೊಲೊಮೋನನಿಗೆ ಕೊಟ್ಟಿದ್ರು, ಆ ದೇಶವನ್ನು ಇವತ್ತು ದೇವರಿಗೆ ಕಿತ್ಕೊಳ್ತಾ ಇದ್ದಾರೆ. ಅದು ಹೇಗೆ ಅಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ದೇವರು ಒಬ್ಬರಿಗೆ 1 ತಲಾಂತು, ಇನ್ನೊಬ್ಬರಿಗೆ 2, ಇನ್ನೊಬ್ಬರಿಗೆ 5 ತಲಾಂತು ಕೊಟ್ಬಿಟ್ಟು ದೂರದ ದೇಶಕ್ಕೆ ಹೋಗ್ತಾರೆ, ವಾಪಸ್ ಬರ್ತಾರೆ. ಬಂದಾಗ ನೋಡಿದ್ರೆ 5 ಇರೋನು 10 ಮಾಡಿರ್ತಾನೆ, 2 ಇರೋನು 4 ಮಾಡಿರ್ತಾನೆ, 1 ಇರೋನು ಮಾತ್ರ ನೀನು ತುಂಬಾ ಕಠಿಣವಾದಂಥ ಒಬ್ಬ ವ್ಯಕ್ತಿ ಅಂತ ಹೇಳ್ಬಿಟ್ಟು ಭಯ ಪಟ್ಕೊಂಡು ನೀನು ಕೊಟ್ಟಿರುವಂತ ಒಂದು ತಲಾಂತನ ನಾನು ಬಚ್ಚಿಟ್ಟಿದ್ದೀನಿ ಅಂದ್ಬಿಟ್ಟು ಅವತ್ತನ್ನ ತಂದು ಹಂಗೆ ಕೊಡ್ತಾನಂತ. ಸೊ ಇಲ್ಲಿ ಶಿಕ್ಷೆ ಬರೋದು ಯಾರಿಗಾದ್ರೆ ಉಪಯೋಗ ಮಾಡದೇ ಇರೋನು. ದೇವರು ಏನನ್ನ ನಮಗೆ ಕೊಟ್ಟಿರ್ತಾನೋ ಅದನ್ನ ದೇವರಿಗಾಗಿ ನಾವು ಉಪಯೋಗಿಸ್ಬೇಕಾಗಿದೆ. ಆಮೇಲೆ ಈ ದೇವರು ಒಂದು ರಾಜ್ಯವನ್ನು ಕೊಟ್ಟಿದ್ದು ಅವನ ಹೆಸರನ್ನು ದೊಡ್ಡದು ಮಾಡ್ಕೊಳಕ್ಕಲ್ಲ, ಅವನು ಎಷ್ಟು ಸರ್ವ ಶ್ರೇಷ್ಠವಾದ ವ್ಯಕ್ತಿ, ಸರ್ವಜ್ಞಾನಿಯಾದ ವ್ಯಕ್ತಿ ಅಂತ ಹೇಳ್ಬಿಟ್ಟು ಸೊಲೊಮೋನನು ಎಲ್ಲರೂ ತೋರಿಸ್ಕೊಳಕ್ಕಲ್ಲ, ಅದ್ರ ಬದಲಿಗೆ ದೇವ್ರು ಯಾರು ಅಂತ ತೋರಿಸ್ಕೊಳಕ್ಕೆ. ಆಮೇಲೆ ಯೋಚನೆ, ಈ ಸೊಲೊಮೋನನಿಗೂ ಮತ್ತೆ ಬೈಬಲ್ ಇರುವಂತ ಬೇರೆ ಸೇವಕರಿಗೂ ತಾಳೆ ಹಾಕಿ ನೋಡಿದಾಗ, ಉದಾಹರಣೆ ಏನು ದಾನಿಯೇಲ್ ಇದ್ದಾನೆ, ರಾಜನ ಒಂದು ಕನಸು ಬಿದ್ದಿದೆ. ಆ ಕನಸು ಹೇಳ್ತಿಲ್ಲ ರಾಜ, ಕನಸನ್ನು ನಾವೇ ತಿಳ್ಕೊಂಡು ಅದರ ಅರ್ಥನ ನಾವೇ ಹೇಳ್ಬೇಕಂತೆ. ಇಲ್ಲ ಅಂತ ಹೇಳಿದ್ರೆ ಈ ಎಲ್ಲ ಜ್ಯೋತಿಷರನ್ನ ಪಂಡಿತರನ್ನ ನಾಶ ಮಾಡ್ತಾನಂತೆ ಅಂತ ಹೇಳ್ಬಿಟ್ಟು ಹೇಳುವಾಗ ಆ ವಿಷಯ ದಾನಿಯೇಲನಿಗೆ ಬಂದು ತಲುಪುತ್ತೆ. ಆಗ ದಾನಿಯೇಲನು ಪ್ರಾರ್ಥನೆ ಮಾಡಿಬಿಟ್ಟು ಅವನು ಮಾಡುವಂಥ ಪ್ರಾರ್ಥನೆ ಹೇಳ್ತಾನೆ, ದೇವರೇ ನಿನಗೆ ಎಲ್ಲ ಗೊತ್ತು, ನಿನಗೆ ಗೊತ್ತಿದ್ದರ ಆಸೆ ಯಾವುದೂ ಇಲ್ಲ ಅಂತ ಹೇಳ್ಬಿಟ್ಟು ಅವನನ್ನು ತಗ್ಗಿಸ್ಕೊಂಡು ಪ್ರಾರ್ಥನೆ ಮಾಡಿ ದೇವರಿಂದ ಉತ್ತರಗಳನ್ನು ಪಡ್ಕೊಂಡು ರಾಜ ಮುಂದೆ ಹೋಗಿ ಉತ್ತರನ ಹೇಳ್ತಾನೆ. ಯೋಸೇಫನ ಕರೀತಾನೆ ಫಾರೋ, ಅಲ್ಲಿ ಕೂಡ ಹಾಗೇನೆ ಆಗಿರುತ್ತೆ. 2 ಕನಸು ಬಿದ್ದಿರುತ್ತೆ ಫಾರೋನಿಗೆ, ಅದ್ರ ಅರ್ಥ ಹೇಳೋರು ಯಾರು ಇಲ್ಲದೆ ಅವನು ಫಾರೋ ತುಂಬಾ ಕಷ್ಟಪಡ್ತಿರ್ತಾನೆ. ಮತ್ತೆ ಈ ತರ ಯೋಸೇಫನ ಕನಸಿನ ಅರ್ಥವನ್ನು ಹೇಳ್ತಾನೆ ಅಂತ ತಿಳಿದಾಗ ಅವನ ಕರೆ ಕಳಿಸ್ತಾನೆ. ಅವನು ಬಂದು ಹೇಳೋದು ಅಂದ್ರೆ ಫಾರೋನ್ ಹೇಳ್ತಾನೆ, ಯೋಸೇಫ ನೀನು ದೇವರೊಂದು ಆತ್ಮನ ಹೊಂದಿದೆಯಂತೆ, ನೀನು ಕನಸಿನ ಅರ್ಥವನ್ನು ಹೇಳ್ತೀಯಂತಲ್ಲ, ನನಗೆ 2 ಕನಸು ಬಿದ್ದಿದೆ, ಅದ್ರ ಅರ್ಥ ಏನಂತ ಹೇಳುವಾಗ ಯೋಸೇಫ ಹೇಳೋದೇನು ಗೊತ್ತಾ, ನಾನು ಯಾರು ಕನಸಿನ ಅರ್ಥವನ್ನು ಹೇಳೋದಕ್ಕೆ, ಕನಸಿನ ಅರ್ಥವನ್ನ ಬಲ್ಲಾತನ ಒಬ್ಬನೇ ದೇವರು ಅಂತ ಹೇಳಿ. ಒಂದು ವೇಳೆ ನಾವು ಆ ಕನಸಿನ ಅರ್ಥ ಹೇಳೋರಾಗಿದ್ರೆ ಎಸ್ ಹೇಳ್ತೀನಿ, ಏನ್ ಹೇಳೋದು ಅಂತ ಹೇಳ್ತಿದ್ವಿ, ಗೊತ್ತಿಲ್ಲ. ಆದ್ರೆ ಅವನು ತಗ್ಗಿಸ್ಕೊಳ್ಳೋದು, ನಾನೇನಲ್ಲ, ಆತ ತಿಳಿಯಪಡಿಸ್ತಿದ್ದೇನೆ, ನನಗೆ ಗೊತ್ತಾಗಲ್ಲ. ಆಮೇಲೆ ಸೊ ಆ ಒಂದು ವ್ಯತ್ಯಾಸಗಳ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ತಗ್ಗಿಸ್ಕೊಳ್ಳೋದೇನೆ ದೇವರು ಹೆಚ್ಚಿಸುವಂಥದ್ದು. ಯಾರು ತಗ್ಗಿಸ್ಕೊಂಡಿದ್ದಾರೋ ಬೈಬಲ್ ಅಲ್ಲಿ ಅವ್ರನ್ನ ಹೆಚ್ಚಿಸ್ತಾರೆ, ಆದ್ರೆ ಹೆಚ್ಚಿಸ್ಕೊಂಡವ್ರು ತಗ್ಗಿಸಲ್ಪಡ. ಆಮೇಲೆ ದೇವ್ರು ಕೊಟ್ಟ ತಲಾಂತು, ದೇವ್ರು ಕೊಟ್ಟ ಆಶೀರ್ವಾದಗಳನ್ನ ಹೊಂದಿಕೊಂಡು ಅವ್ರ ದೇವಸ್ಥಾನದಲ್ಲಿ ಇರಬಾರ್ದು. ಈ ಸೈತಾನ ಲೂಸಿಫರ್ನಾಗಿ ಪರಲೋಕದಲ್ಲಿದ್ದಾಗ ಅವನದೇ ಹೆಚ್ಚಿಸ್ಕೊಂಡಕ್ಕೆ ಹೋದ, ಅವನು ದೇವರಾಗಬೇಕು ಅಂತ ಹೋದ, ಹಾಗಾಗಿ ತಗ್ಗಿಸಲ್ಪಟ್ಟ. ನಮ್ಗೆ ದೇವ್ರು ಏನೇ ತಲಾಂತು ಕೊಟ್ಟಿದ್ರು ಅದರಿಂದ ನಾವು ತಗ್ಗಿಸಿಕೊಳ್ಬೇಕು. ಇಲ್ಲಿ ಸೊಲೊಮೋನನು ಮಾಡಿದಂಥ ಪಾಪದ ಫಲವಾಗಿ ಫಸ್ಟ್ ರಾಜ್ಯವನ್ನು ಕಿತ್ಕೊಂಡ. ಅದು ಕೂಡ ಒಂದೇ ಒಂದು ಕುಲವನ್ನು ಅವನು ಕೊಡ್ತಾನೆ, ಯಹೂದ ಕುಲವನ್ನ. ಅದು ಏನಕ್ಕಂದ್ರೆ ಅವನ ತಂದೆಗೆ ದೇವರು ವಾಗ್ದಾನ ಮಾಡಿರ್ತಾನೆ, ಯಾವತ್ತೂ ಕೂಡ ದಾವೀದನ ಮನೆಯಲ್ಲಿ ಇರುವಂತ ದೀಪ ಆರಿ ಹೋಗಲ್ಲ ಅಂತ ಹೇಳಿ ದೇವರು ಆಶೀರ್ವಾದ ಮಾಡಿರ್ತಾನೆ. ಆ ದೀಪ ಅದು ಯಹೂದ ರಾಜ್ಯ, ಯಹೂದ ಕುಲ, ಆ ಕುಲದಲ್ಲಿ ಯೇಸು ಬರಬೇಕಾಗಿತ್ತು. ಹಾಗಾಗಿ ಅದನ್ನ ಪವಿತ್ರವಾಗಿ ಕಾಪಾಡ್ಕೊಂಡು ಹೋಗ್ಬೇಕಾಗಿರುವಂತ ಜವಾಬ್ದಾರಿ ಕೂಡ ದೇವರದಾಗಿತ್ತು. ಇಸ್ರಾಯೇಲ್ ದೇಶ ಆಗಲೇ ನಾನು ಎರಡಾಗಿ, ಒಂದು ಇಸ್ರಾಯೇಲು, ಇನ್ನೊಂದು ಯಹೂದವಾಗಿತ್ತು. ಇಸ್ರಾಯೇಲ್ ದೇಶ ಸಂಪೂರ್ಣವಾಗಿ ಕಲಬರಿಕೆ ಆಗೋಯ್ತು. ಅವರ ರಕ್ತ ಮೆಸ್ಸಿಯನು ಬರೋದಕ್ಕೆ ಆ ಶುದ್ಧ ಪರಿಶುದ್ಧ ರಕ್ತದಲ್ಲಿ ಬರೋದಕ್ಕಾಗದೆ ಆ ಒಂದು 10 ಕುಲಗಳು ಬೇರೆ ಬೇರೆ ಅನ್ಯ ಜನರನ್ನ ಮದುವೆ ಆಗ್ಬಿಟ್ಟು ಮಿಕ್ಸ್ ಆಗೋಯ್ತು. ಆದ್ರೆ ಮಿಕ್ಸ್ ಆಗದಿರುವಂತಹ ರಕ್ತ ಒಂದು ಆ ಯಹೂದನ ಕುಲ ಉಳಿಬೇಕು ಅಂತ ಹೇಳ್ಬಿಟ್ಟೆ ದೇವರು ಆ ಒಂದು ಸಂತತಿಯನ್ನ ಹಾಗೇನೆ ಉಳಿಸ್ತಾ ಬಂದ್ರು ಎಂಬುದಾಗಿ ನಾವು ನೋಡ್ತೇವೆ.
ಎರಡನೇದಾಗಿ ನಾವು ನೋಡುವಾಗ ಸೊಲೊಮೋನನ ವಿರುದ್ಧವಾಗಿ ದೇವರು ವೈರಿಗಳನ್ನು ಎಬ್ಬಿಸ್ತಾನೆ. ಓದೋಣ 1 ಅರಸು 11:14. ಯೆಹೋವನು ಯೋದ್ಯಮನು ರಾಜಪುತ್ರನು ಆದಾದನನು ಸೊಲೊಮೋನನಿಗೆ ವಿರುದ್ಧವಾಗಿ ಹೇಳ ಮಾಡಿದನು. ದಾವೀದನಿಗೂ ಸಾಕು. ಮತ್ತೆ ಇನ್ನೊಂದು ವಚನ ಓದಿ 23. ದೇವರು ಸೊಲೊಮೋನನಿಗೆ ವಿರುದ್ಧವಾಗಿ ಎಬ್ಬಿಸಿದ ಎರಡನೆಯ ವೈರಿಯು ಎಲಿಯಾದಾವನ ಮಗನಾದ ರೇಜೋನ್ ಎಂಬುವನು. ದಾವೀದನು ಚೋಬಾದವನರನ್ನು ಸಂಹರಿಸಿದಾಗ ಇವನು ಚೋಬಾದ ಅರಸನು ತನ್ನ ಒಡೆಯನೂ ಆದಾದ ಚೇರನನ್ನು ಬಿಟ್ಟು ಓಡಿ ಹೋಗಿ ಕೆಲವು ಮಂದಿಯನ್ನು ಕೂಡಿಸಿಕೊಂಡು ತಾನು ಅವನ ನಾಯಕನಾಗಿ ಅವರೊಡನೆ ದಮಸ್ಕಕ್ಕೆ ಬಂದು ಅಲ್ಲಿ ಅರಸನಾದನು. ಮತ್ತೆ 26. ಅರಸನಾದ ಸೊಲೊಮೋನನಿಗೆ ವಿರುದ್ಧವಾಗಿ ಎದ್ದವರಲ್ಲಿ ಅವನ ಸೇವಕನು ಚಾರೇದ ಊರಿನ ಎಫ್ರಾಯಿಮನಾದ ನೆಬಾಟನ ಮಗನು ಆಗಿದ್ದ ಯೆರೋಬಿದೆಯು ಅವನ ತಾಯಿ ಅವನ ತಿರುಗಿ ಬಿದ್ದಿದ್ದು. ಹೇಗೆಂದರೆ ಸೊಲೊಮೋನನು ಮಿಲ್ಲೋ ಕೋಟೆಯನ್ನು ಕಟ್ಟಿಸಿ ತನ್ನ ತಂದೆಯಾದ ದಾವೀದನ ಪಟ್ಟಣದ ದುರ್ಬಲ ಸ್ಥಳವನ್ನು ಭದ್ರಪಡಿಸುತ್ತಿರುವಾಗ. ಇಲ್ಲಿ 3 ವಿಷಯಗಳನ್ನು ನೋಡ್ತೀವಿ. 3 ಜನರನ್ನ ದೇವರೇ ಸೊಲೊಮೋನನ ವಿರುದ್ಧವಾಗಿ ಎಬ್ಬಿಸ್ತಾರೆ ಎಂಬುದಾಗಿ ವಚನದಲ್ಲಿ ನೋಡ್ತೀವಿ. ನಿನ್ನ ಮುಂದೆ ಯಾವ ವಿರೋಧಿಗಳು ಕೂಡ ನಿಲ್ಲೋದಿಲ್ಲ ಎಂಬುದಾಗಿ ದೇವರು ಸೊಲೊಮೋನನಿಗೆ ವಾಗ್ದಾನ ಮಾಡಿದರು. ಯಾವ ವೈರಿಗಳು ಕೂಡ ನಿನ್ನ ವಿರುದ್ಧವಾಗಿ ಬರೋದಿಲ್ಲ. ಯಾವಾಗ ನೀನು ನಿನ್ನ ತಂದೆಯ ಮಾರ್ಗದಲ್ಲಿ ಹೋಗುವಾಗ, ನೀನು ನನಗೆ ನಂಬಿಕೆಸ್ಥರಾಗಿ ನಡ್ಕೊಳ್ಳುವಾಗ ಅಂತ ಹೇಳಿ. ಯಾವಾಗ ಅವನು ಅದರಂತೆ ನಡ್ಕೊಂಡಿಲ್ವೋ ಒಂದು ರಾಜ್ಯವನ್ನು ಕಿತ್ಕೊಳ್ತಿದ್ದಾರೆ. ಎರಡನೇದಾಗಿ ವಿರೋಧಿಗಳನ್ನ ದೇವರೇ ಎಬ್ಬಿಸ್ತಿದ್ದಾರೆ. ಮತ್ತೆ ಮೂರನೇದಾಗಿ 1 ವರ್ಷದಲ್ಲಿ 12:16-20 ನೀವು ಹೋಗಿ ಆಮೇಲೆ ಮನೆಯಲ್ಲಿ ಓದ್ಕೊಂಡ್ರು ಕೂಡ ಅಲ್ಲಿ ದೇಶ ಎರಡಾಗ್ತಾ ಇದೆ. ಯಾವಾಗ ಸೊಲೊಮೋನ ಸತ್ತ ನಂತರ ಅವನ ಮಗ ರೆಹೋಬಾಯಾಮನು ರಾಜನಾಗ್ತಾನೆ. ಜನರೆಲ್ಲರೂ ಕೂಡ ಬಂದು ಕೇಳ್ಕೊಳ್ಳುವ ಸಮಯದಲ್ಲಿ ಇಲ್ಲ, ನಮ್ಮ ತಂದೆಗಿಂತ ನಾನು ಹೆಚ್ಚು ಕಷ್ಟ ಕೊಡ್ತೀನಿ ಅಂದಾಗ ದಾವೀದನ ಮನೆಗೂ ನಮ್ಗೆ ಯಾವ ಸಂಬಂಧ ಇಲ್ಲ ಅಂತ ಬಿಟ್ಟು ದೂರ ಹೋಗ್ಬಿಡ್ತಾರೆ. ಅವರು ಯೆರೋಬಾಮನನ್ನ ರಾಜನಾಗಿ ಮಾಡ್ಕೊಳ್ತಾರೆ. ಹಾಗಾಗಿ ದೇಶ ಎರಡಾಗುತ್ತೆ. ಅಲ್ಲಿಂದ ಸೊಲೊಮೋನನ ಸಾವಿನ ನಂತರ ದೇಶ ಎರಡಾಗೋದನ್ನ ನಾವು ನೋಡ್ತೀವಿ. ಇದರಿಂದ ನಾವು ಕಲಿಬೇಕಾಗಿರೋದೇನು? ಇವತ್ತಿನ ವಾಕ್ಯದಿಂದ ನಾವು ಕಲಿಬೇಕಾಗಿರೋದೇನು ಅಂದ್ರೆ, ದೇವರು ಏನನ್ನ ಮಾಡಬೇಡ ಅಂತ ಹೇಳಿದಾರೋ ಅದನ್ನ ಮಾಡಬಾರದು. ಆಮೇಲೆ ಮಾಡಿದ್ರೆ ಅದರ ಒಂದು ಪರಿಣಾಮ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ದೇವರು ತೋರಿಸ್ತಾ ಇರುವಂತ. ನಾವು ದೇವ್ರನ್ನ ಮೆಚ್ಚಿಸೋರಾಗಿನೇ ಜೀವಿಸ್ಬೇಕು. ಆಮೇಲೆ ದೇವ್ರನ್ನ ಮೆಚ್ಚಿಸೋರಾಗಿನೇ ಜೀವಿಸ್ಬೇಕು ಅಂತ. ಮುಕ್ತಾಯದಲ್ಲಿ ನಾವು ಮೊದಲು ವಿಗ್ರಹಾರಾಧನೆ ನಿಲ್ಲಿಸಬೇಕು. ಏನನ್ನ ಇನ್ನೂ ಯಾರಾದರೂ ನಿಮ್ಮಲ್ಲಿ ವಿಗ್ರಹಾರಾಧನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ನಿಲ್ಲಿಸಿ. ನಿಮ್ಮ ಹೃದಯಗಳಲ್ಲಿ ಯೇಸುವೇ ದೇವರು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ ಅನ್ನೋದಾದ್ರೆ ವಿಗ್ರಹಗಳಿಗೆ ನೀವು ಕೈ ಹಾಕಬೇಡಿ. ಆ ವಿಗ್ರಹಕ್ಕೆ ನಾವು ಕೈ ಹಾಕ್ತಿದ್ದೀವಿ ಅಂದ್ರೆ ದೇವರಿಗೆ ದ್ರೋಹಿಗಳಾಗಿ ಶಾಪಕ್ಕೆ ಒಳಗಾಗ್ತಿದ್ದೀವಿ ಅಂತ ಅರ್ಥ. ಇಲ್ಲಿ ಯೋಹಾನ ಸುವಾರ್ತೆಯಲ್ಲಿ 1:12 ನಾವು ನೋಡ್ತೀವಿ, ನಾವು ದೇವರ ಮಕ್ಕಳಾಗ್ತೀವಿ. ಯಾರ್ಯಾರು ಅದನ್ನು ಅಂಗೀಕರಿಸ್ತಾರೋ ಅಂದ್ರೆ ಅವರ ಹೆಸರು ನಂಬಿಕೆ ಇಡ್ತಾರೋ ಅವರು ದೇವರ ಮಕ್ಕಳಾಗ್ತಾರೆ. ದೇವರ ಮಕ್ಕಳಾದ್ಮೇಲೆ ನಾವು ಹೇಗೆ ಸೈತಾನನ ಆರಾಧನೆ ಮಾಡೋಕ್ಕಾಗುತ್ತೆ? ಸೈತಾನನ ಆರಾಧನೆ ಮಾಡೋರು, ವಿಗ್ರಹಾರಾಧನೆ ಮಾಡೋರು ಸೈತಾನನ ಮಕ್ಕಳು, ದೇವರ ಮಕ್ಕಳಲ್ಲ. ದೇವರ ಮಕ್ಕಳು ದೇವರನ್ನ ಆರಾಧನೆ ಮಾಡಬೇಕು. ಆಮೇಲೆ ಹೇಗೆ ಆರಾಧನೆ ಮಾಡಬೇಕು? ನಾವು ದೇವರನ್ನ ಮಾರ್ಗ 12:30 ಓದೋಣ. ದೇವರಾದ ಕರ್ತನು ಒಬ್ಬನೇ ದೇವರು. ನಿನ್ನ ದೇವರಾದ ಕರ್ತನನ್ನು ಪೂರ್ಣ ಹೃದಯದಿಂದಲೂ, ಪೂರ್ಣ ಪ್ರಾಣದಿಂದಲೂ, ಪೂರ್ಣ ಬುದ್ಧಿಯಿಂದಲೂ, ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬುದೇ ಮೊದಲನೆಯ ಆಜ್ಞೆ. ಆಮೇಲೆ ಸೊ ಇಲ್ಲಿ ದೇವರು ಹೇಳ್ತಿರುವಂಥದ್ದು, ನೀನು ನಾನು ದೇವರ ಮಕ್ಕಳು ಅನ್ನೋದಾದ್ರೆ ಅರ್ಧಂಬರ್ಧ ಹೃದಯದಿಂದ ಅಲ್ಲ, ಪೂರ್ಣ ಹೃದಯದಿಂದ ನಾವು ದೇವರನ್ನ ಆರಾಧನೆ ಮಾಡೋದು. ಆಮೇಲೆ ಪೂರ್ಣ ಶಕ್ತಿಯಿಂದ, ಪೂರ್ಣ ಬುದ್ಧಿಯಿಂದ. ಅದ್ರ ಬುದ್ಧಿಯಿಂದ ಏನು?
ಯೇಸು ಒಬ್ಬರೇ ದೇವರು, ಹೇಗೆ ಆತನೊಬ್ಬನೇ ದೇವರು ಅಂತ ತಿಳ್ಕೊಂಡು ನಾವು ಪೂಜೆ ಮಾಡ್ಬೇಕು, ಆರಾಧನೆ ಮಾಡ್ಬೇಕು. ಈಗ ನಾವು ವಿಗ್ರಹಾರಾಧನೆ ಮಾಡ್ತಿದ್ದಾಗ, ಅಡ್ಡಿರಿ ಆಗಿದ್ದಾಗ ಆ ದೇವರ ಬಗ್ಗೆ ನಮ್ಗೇನು ಗೊತ್ತಿಲ್ಲ. ದೇವರು ಅನ್ನೋ ಕಾರಣಕ್ಕೆ ನಮ್ಮ ಪೂರ್ವಿಕರೆಲ್ಲ ಮಾಡ್ಕೊಂಡು ಬಂದ ಕಾರಣಕ್ಕೆ ನಾವು ಮಾಡ್ತಿದ್ವಿ. ಆದ್ರೆ ಅವ್ರನ್ನ ಯಾಕೆ ನಾವು ಪೂಜೆ ಮಾಡ್ಬೇಕಂತ ಗೊತ್ತಿಲ್ಲದೇನೆ ಮಾಡ್ತಿದ್ವಿ. ಆದ್ರೆ ದೇವರೇ ಹೇಳ್ತಾರೆ, ಇಲ್ಲಿ ಪೂರ್ಣ ಬುದ್ಧಿಯಿಂದ ನೀನು ತಿಳ್ಕೊಂಡು ನೀನು ಪೂಜೆ ಮಾಡು, ತಿಳ್ಕೊಂಡು ನೀನು ಆರಾಧನೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ದೇವ್ರ ಮಕ್ಕಳಾಗಿರೋ ನಾವು ದೇವರನ್ನ ಪೂರ್ಣವಾಗಿ ತಿಳ್ಕೊಬೇಕಾದ್ರೆ. ಮತ್ತೆ ಕೊನೆಯದಾಗಿ ಪ್ರಕಟಣೆಯಲ್ಲಿ ಒಂದು ವಚನ ಓದ್ಕೊಂಡು ಮುಗಿಸ್ಕೊಳ್ಳೋಣ. ಪ್ರಕಟಣೆ 22:11-12. ಇನ್ನೂ ಅನ್ಯಾಯ ಮಾಡಲಿ, ಮೈಲಿಗೆಯಾದವನು ತನ್ನನ್ನು ಇನ್ನೂ ಮೈಲಿಗೆ ಮಾಡಿಕೊಳ್ಳಲಿ, ನೀತಿವಂತನು ಇನ್ನೂ ನೀತಿಯನ್ನು ಅನುಸರಿಸಲಿ, ಪವಿತ್ರನು ತನ್ನನ್ನು ಇನ್ನೂ ಪವಿತ್ರ ಮಾಡಿಕೊಳ್ಳಲಿ. ಸೊ ಇಲ್ಲಿ ದೇವರ ವಾಕ್ಯ ತುಂಬಾ ಸ್ಪಷ್ಟವಾಗಿದೆ. ನಾವ್ ಯಾವಾಗಲೂ ಕೂಡ ನೋಡೋದೇನು ಗೊತ್ತಾ, ಅಯ್ಯೋ ಅವ್ರ ದೇವ್ರ ಮಕ್ಕಳಲ್ವ, ಅವ್ರು ಹಂಗಿದ್ದಾರೆ, ಇವ್ರ ಸೇವಕರು ಹಿಂಗಿದ್ದಾರೆ. ನೀನ್ ದೇವ್ರ ನೋಡೋದ್ ಬಿಟ್ಟು ಮನುಷ್ಯನ ಯಾಕೆ ನೋಡ್ತೀಯಾ? ಅವರು ಮನುಷ್ಯರೇ ತಾನೆ. ಬೈಬಲಲ್ಲಿ ದಾವಿದ ಹಿಂಗ್ ಮಾಡ್ದ, ನಾನ್ ಮಾಡಿದೆ ಅಂತ, ಸೌಲ ಹಿಂಗ್ ಮಾಡ್ದ. ಈಗ ನೀವು ಇದನ್ನು ನೋಡ್ಬಿಟ್ಟು ಇಂಥ ದೊಡ್ಡ ಸೇವಕ ರಾಜ ಇವನೇ ಹಿಂಗ್ ಮಾಡ್ದ, ನಾನೆಂತವನು, ನಾನಿನ್ ಎಷ್ಟವನು ಅಲ್ಲ. ನಾವು ಮನುಷ್ಯರನ್ನೆಲ್ಲ ನೋಡ್ಬೇಕಾಗಿದೆ, ದೇವರನ್ನ ನೋಡ್ಬೇಕಾಗಿದೆ. ಆಮೇಲೆ ದೇವರನ್ನ ದೃಷ್ಟಿಸಿ ನೋಡ್ಬೇಕಾದ್ರೆ ಅದಕ್ಕೆ ದೇವರು ಕೊನೆಯದಾಗಿ ಹೇಳ್ತಿರೋದೇನು ಗೊತ್ತಾ, ಯೇಸು ಬರಕ್ ಮುಂಚೆ ಹೇಳಿರುವಂತ ಮಾತು 22:11-12. ಅದಾದ್ಮೇಲೆ ಕೊನೆಯಲ್ಲಿ ಯೇಸು ಬರ್ತಾರೆ. ಸೊ ಹಾಗಾಗಿ ನೀನು ನಾನು ನಮ್ಮನ್ನು ನಾವು ದೇವರಲ್ಲಿ ಇನ್ನೂ ನೀತಿವಂತರಾಗಬೇಕು, ಇನ್ನೂ ಪರಿಶುದ್ಧರಾಗಬೇಕೇ ವಿನ ದ್ರೋಹಿಗಳಾಗ್ತಾ ಹೋಗ್ಬಾರ್ದು. ಕೆಟ್ಟವನು ಇನ್ನೂ ಕೆಟ್ಟವನಾಗ್ಲಿ, ದ್ರೋಹಿ ಇನ್ನೂ ದುಷ್ಟನಾಗ್ತಾ ಹೋಗಲಿ, ಪರವಾಗಿಲ್ಲ. ನೀನು ದೇವರಲ್ಲಿ ಇದೆಯಲ್ವಾ, ದೇವರ ಮಗನಾಗಿ ಪೂರ್ಣ ಹೃದಯದಿಂದ ಇನ್ನೂ ದೇವರನ್ನು ಹೆಚ್ಚಾಗಿ ಆರಾಧನೆ ಮಾಡಬೇಕು. ಆಮೇಲೆ ನೀನು ದೇವರ ವಾಕ್ಯದಲ್ಲಿ ನೀತಿಯನ್ನ ಮತ್ತೆ ಪರಿಶುದ್ಧತೆಯನ್ನು ಹೊಂದ್ಕೋಬೇಕು, ಪರಿಶುದ್ಧವಾಗಿ ಜೀವನ ಮಾಡಬೇಕು. ಹೀಗೆ ಮಾಡುವಾಗ ಖಂಡಿತವಾಗಲೂ ಕೂಡ ಒಂದ್ ವೇಳೆ ಇದುವರೆಗೂ ನಾವು ಮಾಡಿರುವಂತಹ ಏನೇ ತಪ್ಪುಗಳು ಪಾಪಗಳಿದ್ರು ಕೂಡ ದೇವರು ಕ್ಷಮಿಸ್ತಾರೆ. ಇನ್ನು ಇದುವರೆಗೂ ನೀನೇನಾದ್ರೂ ದೇವರ ಮಗನಾಗಿ ಮಗಳಾಗಿ ಕೂಡ ದೇವ್ರ ನಂಬಿ ಕೂಡ ಪಾಪ ಮಾಡಿದ್ಯಾದ್ರೆ ಇವತ್ತು ಅದನ್ನ ನೀನು ದೇವರಲ್ಲಿ ಒಪ್ಪಿಸಿ ಬಿಟ್ಟು ಬಿಡ್ಬೇಕು. ಆಮೇಲೆ ಪಾಪವನ್ನ ಬಚ್ಚಿಟ್ಕೊಳ್ಳೋವನಿಗೆ ದೇವರ ಶಾಪ ಬರುತ್ತೆ. ಪಾಪವನ್ನ ಯಾರಿಗೂ ಗೊತ್ತಿಲ್ಲದೆ ಮರೆ ಮಾಡ್ಕೊಳ್ಳೋವನಿಗೆ ಶಾಪ ಬರುತ್ತೆ. ಆದ್ರೆ ಅದನ್ನ ಒಪ್ಕೊಂಡು ಬಿಟ್ಬಿಡೋವನಿಗೆ ದೇವರ ಕೃಪೆ ಸಿಗುತ್ತೆ. ಆಮೇಲೆ ಹಾಗಾಗಿ ನಮ್ಮನ್ನು ನಾವು ಶುದ್ಧೀಕರಿಸಿಕೊಂಡು ದೇವರಿಗಾಗಿ ಸಾಕ್ಷಿಯಾಗಿ ಜೀವಿಸೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಮ್ಮನ್ನು ನಾವು ತಗ್ಗಿಸಿಕೊಳ್ತೇವೆ, ನಿಮ್ಮ ನಾಮವನ್ನು ಹೆಚ್ಚಿಸ್ತೇವೆ ಸ್ವಾಮಿ. ಈ ಸೊಲೊಮೋನನು ಮಾಡಿದಂಥ ಪಾಪ ಮತ್ತೆ ಅದರ ಪ್ರತಿಫಲವನ್ನು ನಾವು ನೋಡಿದ್ವಿ. ನಮ್ಮ ಜೀವಿತಗಳಲ್ಲೂ ಕೂಡ ನಾವು ಅನೇಕ ತಪ್ಪುಗಳನ್ನ ಪಾಪಗಳನ್ನ ಮಾಡಿ ಅದರ ಪ್ರತಿಫಲವನ್ನು ಅನುಭವಿಸಿದ್ದೇವೆ. ಅನೇಕರಿಗೆ ನಾವು ಕೂಡ ಕಷ್ಟಗಳನ್ನ ಕೊಟ್ಟಿದ್ದೇವೆ. ಅಪ್ಪ, ಇನ್ನು ಮೇಲೆ ಆ ರೀತಿ ಆಗದೆ ಸಂಪೂರ್ಣ ಹೃದಯದಿಂದ ನಿಮ್ಮನ್ನು ಆರಾಧಿಸ್ತಾ ಸ್ತುತಿಸ್ತಾ ಇನ್ನೂ ಹೆಚ್ಚಾಗಿ ಅಪ್ಪ ನಿಮ್ಮ ಮಕ್ಕಳಾಗಿ ನಾವು ಸಾಕ್ಷಿಯಾಗಿ ಜೀವಿಸಲು, ನೀತಿವಂತರಾಗಿ ಪರಿಶುದ್ಧರಾಗಿ ಜೀವಿಸಲು ಪರಿಶುದ್ಧ ಆತ್ಮನಿಂದ ನಮ್ಮನ್ನು ಸಹಾಯ ಮಾಡಿ. ಯೇಸು ನಾಮದಲ್ಲಿ ತಂದೆ, ಆಮೆನ್.